श्रीगुरुभ्यो नमः। हरि ओम। योऽन्तः प्रविश्य मम वाचं मां प्रसक्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। भवदिडमो गोपिवाग्मी जडमतिरभिजन्तुर्जायते प्राज्ञमूलिः सकलवचनचेतो देवता भारती सा मम वचने सत्तां सन्निधिं मानसे च तपो विद्याविद्यादिसद्गुणोघाकरानहं वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ब्रह्मचर्य हरिप्रीतिसुविद्या वादशालिनः इष्टदां कष्टहर्तॄन्नः विद्यामान्यान् मुनीन् नमः। श्रीगुरुभ्यो नमः। हरि ओम। ಜಗತ್ತಲ್ಲಿ ಭಗವಂತನನ್ನು ಕಾಣಲಿಕ್ಕೋಸ್ಕರವಾಗಿ ಅಥವಾ ಭಗವದ್ ದರ್ಶನ ಬಗ್ಗೆ ಇರತಕ್ಕಂತಹ ಎರಡು ಮಾರ್ಗಗಳು, ಎರಡು ಉಪಾಯಗಳು ಯಾವುವು ಅಂತಂದರೆ ಅದು ಒಂದು ವ್ಯಾಸ ಸಾಹಿತ್ಯ. ವ್ಯಾಸ ಸಾಹಿತ್ಯ ಅಂತಂದರೆ ಪುರಾಣಕರ್ತೃಗಳಾಗಿರತಕ್ಕಂತಹ ವೇದವ್ಯಾಸರು, ಮಹಾಭಾರತ, ರಾಮಾಯಣ, ಅದೇ ರೀತಿಯಾಗಿ ಭಾಗವತ, ಹೀಗೆ ಅಷ್ಟಾದಶ ಪುರಾಣಗಳನ್ನು ವ್ಯಾಸರು ರಚನೆ ಮಾಡಿ ಈ ಸಜ್ಜನ ವರ್ಗಕ್ಕೆ ಭಗವಂತನನ್ನು ಕಾಣಲಿಕ್ಕೋಸ್ಕರವಾಗಿ ಅವರು ಮಾಡಿರತಕ್ಕಂತಹ ಉಪಯೋಗ. ಅದಾದ ಮೇಲೆ ಇನ್ನೊಂದು ತೆರನಾಗಿ ಅಂತಂದರೆ ಭಗವದ್ ದರ್ಶನಕ್ಕೆ ಇರತಕ್ಕಂತಹ ಮಾರ್ಗ ಅಂತಂದರೆ ಅದು ದಾಸ ಸಾಹಿತ್ಯ. ಅನೇಕ ದಾಸರುಗಳು ನಮಗೆ ಭಗವಂತನನ್ನು ನೋಡಬೇಕು ಅಂತ ಸ್ವತಃ ಅವರೇ ಅವರ ಮಾತುಗಳನ್ನು, ವ್ಯಾಸರ ಮಾತುಗಳನ್ನು ಅರ್ಥೈಸುವಂತಹದ್ದು ಕ್ಲಿಷ್ಟ. ಯಾಕೆ ಅಂತಂದರೆ ವ್ಯಾಸರು ಶ್ರುತಿಯಲ್ಲಿರ್ತಕ್ಕಂತಹ ವೇದ, ಹೀಗೆ ಅಲ್ಲಿರತಕ್ಕಂತಹ ಮಾತುಗಳನ್ನೆಲ್ಲವನ್ನೂ ಕೂಡ ವ್ಯಾಸರು ತಮ್ಮ ಮಾತಿನ ಮೂಲಕವಾಗಿ, ನಮಗೆ ಉಪನಿಷತ್ತುಗಳ ಮೂಲಕವಾಗಿ, ಅದೇ ರೀತಿಯಾಗಿ ಪುರಾಣಗಳು, ಭಾಗವತ, ಹೀಗೆ ಅಷ್ಟಾದಶ ಪುರಾಣಗಳ ಮೂಲಕವಾಗಿ ನಮಗದನ್ನು ಕೊಟ್ಟಿದ್ದಾರೆ. ಆದರೆ ದಾಸರುಗಳು ಮಾಡಿರತಕ್ಕಂತಹ ಉಪಯೋಗ, ಅದು ಏನು ದಾಸರ ನಮಗೆ ಉಪಕಾರ ಅದು ಎಂತಹದ್ದು ಅಂತಂದರೆ, ಸಣ್ಣ ಒಂದು ಶಿಶುವಿಗೂ ಕೂಡ ಭಗವಂತನನ್ನು ನೋಡಲಿಕ್ಕೆ, ಭಗವಂತನ ಬಗ್ಗೆ ಕೇಳಲಿಕ್ಕೆ ಬೇಕಾದಷ್ಟು ಉಪಕಾರವನ್ನು ಮಾಡಿದ್ದಾರೆ. ಭಗವಂತನನ್ನು ನೋಡ್ತೇವೆ, ಭಗವಂತನ ಪ್ರತಿಮೆಯನ್ನು ನೋಡ್ತೇವೆ. ಆ ಭಗವಂತನ ಪ್ರತಿಮೆಯನ್ನು ಅದೊಂದು ಜಡವೇ. ಯಾಕೆ ಅಂತಂದರೆ ಆ ಜಡವಾಗಿರತಕ್ಕಂತಹ ಪ್ರತಿಮೆಯಲ್ಲಿ ಭಗವಂತನನ್ನು ನೋಡಬೇಕು. ಅದು ಎಲ್ಲಿಂದ ಅಂತ ಕೇಳಿದರೆ ನಮ್ಮ ಹೃದಯದಿಂದ. ಅದಕ್ಕೆ ಉಪಕಾರವಾಗಿ ವ್ಯಾಸ ಸಾಹಿತ್ಯವೂ ಇದೆ, ದಾಸ ಸಾಹಿತ್ಯವೂ ಇದೆ. ಆ ದಾಸ ಸಾಹಿತ್ಯ ಅತ್ಯಂತ ಸುಲಭವಾಗಿರ್ತಕ್ಕಂತಹ ರೀತಿ. ಯಾಕೆ ಅಂತಂದರೆ ವ್ಯಾಸ ಸಾಹಿತ್ಯ ಅದು ಸ್ವಲ್ಪ ಸಂಸ್ಕೃತಜ್ಞರಿಗೆ ಅಥವಾ ಸಂಸ್ಕೃತ ಬಲ್ಲವರಿಗೆ ಅದನ್ನು ಅರ್ಥೈಸುವಂತಹದ್ದು ಸುಲಭ. ಈ ಸಂಸ್ಕೃತದ ಹಿನ್ನೆಲೆ ಅಥವಾ ಕೆಲವೊಂದಷ್ಟು ವಿಷಯಗಳ ಕೊರತೆ ಇದ್ದರೆ, ಅದರ ಜ್ಞಾನದ ಕೊರತೆ ಉಂಟು ಅಂತಾದರೆ ವ್ಯಾಸ ಸಾಹಿತ್ಯವನ್ನು ಅರ್ಥೈಸಿಕೊಳ್ಳುವಂತಹದ್ದು ಬಹಳ ಕಷ್ಟ. ಆದರೆ ದಾಸ ಸಾಹಿತ್ಯ ಹಾಗಲ್ಲ. ದಾಸ ಸಾಹಿತ್ಯ ಸಣ್ಣ
ಶಿಶುವಿಗೂ ಕೂಡ ಭಗವಂತನ ಬಗ್ಗೆ ಗೊತ್ತಾಗಬೇಕು, ಭಗವಂತನನ್ನ ಕಾಣಬೇಕು ಎಂಬಂತಹ, ಕೇಳಬೇಕು, ಈ ರೀತಿಯಾಗಿರತಕ್ಕಂತಹ ಇಚ್ಛೆ ಉಳ್ಳವರಿಗೆ ವ್ಯಾಸ ಸಾಹಿತ್ಯ ಅತ್ಯಂತ ಒಂದು ಸುಲಭವಾಗಿರತಕ್ಕಂತಹ ಮಾರ್ಗ. ಅದರಲ್ಲಿ ಪಾಮರ ಜನರಿಗೂ ಕೂಡ ತಿಳಿಸುವಂತೆ ಹೇಳತಕ್ಕಂತಹದ್ದು ಇದು. ಅದನ್ನ ಇನ್ನೊಂದು ಏನು ಅಂತ ಕೇಳಿದ್ರೆ, ಈ ವ್ಯಾಸ ಸಾಹಿತ್ಯದ, ದಾಸ ಸಾಹಿತ್ಯದ ಇನ್ನೊಂದು ಕೊಡುಗೆ ಏನು ಅಂತ ಕೇಳಿದ್ರೆ, ಸಂಗೀತ ಬಲ್ಲವರಿಗೆ ಅದು ತುಂಬ ಆಪ್ಯಾಯಮಾನವಾಗಿರ್ತಕ್ಕಂತಹದ್ದು. ಯಾಕೆ ಅಂತಂದ್ರೆ, ಕೇವಲ ಸಂಗೀತದ ಹಿನ್ನೆಲೆ ಇದ್ದರೆ ದಾಸ ಸಾಹಿತ್ಯ ಅರ್ಥ ಆಗಬೇಕು ಅಂತಿಲ್ಲ. ಯಾಕೆ ಅಂತಂದ್ರೆ, ಆ ದಾಸ ಸಾಹಿತ್ಯ, ದಾಸರುಗಳು ಏನನ್ನ ಹೇಳ್ತಾ ಇದ್ದಾರೆ ಅದನ್ನ ಅರ್ಥೈಸಿಕೊಳ್ಳುವಂತಹ ಒಂದು ಸ್ವಲ್ಪ ಆದರೂ ಕೂಡ ವೈಚಾರಿಕತೆ ಬೇಕು. ಏನೋ ಪದ್ಯವನ್ನ ಹೇಳ್ತಾನೆ ಅಂತಾದ್ರೆ ಪದ್ಯದ ಆಂತರ್ಯ ಏನು ಅದು ಗೊತ್ತಿಲ್ಲ ಅಂತ ಅದರ ಪ್ರಯೋಜನ ಇಲ್ಲ. ಏನೋ ಸುಮ್ಮನೆ ಸಂಗೀತ ಗೊತ್ತಿದೆ, ಸಂಗೀತ ಗೊತ್ತುಂಟು ಅಂತ ಎಂಬಂತ ಹಿನ್ನೆಲೆಯಿಂದಾಗಿ ತಾನು ಹೇಳ್ತಾ ಹೋದ್ರೆ ಅದರ ಒಳಗಿನ ಆಂತರ್ಯ ಏನು ಅದನ್ನ ಅರ್ಥೈಸಿಕೊಳ್ಳಿಲ್ಲ ಅಂತ ಆದರೆ ವ್ಯರ್ಥ. ಯಾಕೆ ಅಂತಂದ್ರೆ, ದಾಸರುಗಳು ತಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಏನು ಶ್ರುತಿಗಳು, ಪುರಾಣಗಳು ಏನನ್ನ ಹೇಳಿದೆ ಅದನ್ನ ನಮ್ಮಲ್ಲಿಯ ತನಕ ಮುಟ್ಟಿಸಿರತಕ್ಕಂತಹ ಒಂದು ಕೊಡುಗೆ ಅದು ದಾಸರದ್ದು. ಅದಕ್ಕೋಸ್ಕರವಾಗಿ ದಾಸರನ್ನ ಅರ್ಥೈಸಿಕೊಳ್ಳಬೇಕು ಅಂತಾದರೆ ಅವರು ಬರೆದಿರತಕ್ಕಂತಹ ಕೃತಿಗಳನ್ನು ನೋಡಬೇಕು. ನೋಡಿದಾಗ ಅದರಲ್ಲಿ ಏನನ್ನ ಹೇಳಿದ್ದಾರೆ, ಕನಕದಾಸರುಗಳು, ಪುರಂದರದಾಸರು, ಗೋಪಾಲದಾಸರು, ವಿಜಯದಾಸರು, ಜಗನ್ನಾಥದಾಸರು, ಪ್ರಾಣೇಶದಾಸರು, ಹೀಗೆ ದಾಸರುಗಳ ಒಂದು ಪಟ್ಟಿಯನ್ನೇ ನಾವು ಹೇಳ್ಬೋದು. ಇವರು ಮಾಡಿದ್ದೇನು ಕೇಳಿದ್ರೆ, ಭಗವಂತನನ್ನ ನೋಡಲಿಕ್ಕೆ, ಭಗವಂತನನ್ನ ಕಾಣಲಿಕ್ಕೆ ಇರತಕ್ಕಂತಹ ಉಪಾಯವನ್ನ ಯಾವುದೋ ಪುರಾಣಗಳಲ್ಲಿ, ವೇದಗಳಲ್ಲಿ ಏನಿದೆ ಅದನ್ನ ಸರಳ ಮಾಡುವ ಮೂಲಕವಾಗಿ, ಅದನ್ನ ಸಾಮಾನ್ಯ ಜನರಿಗೆ, ಸಾಮಾನ್ಯ ವರ್ಗಕ್ಕೆ ಅದನ್ನ ಅರ್ಥೈಸಿಕೊಳ್ಳಬೇಕು ಎಂಬಂತಹ ಹಿನ್ನೆಲೆಯಲ್ಲಿ ಅವರು ಕೊಟ್ಟಿರತಕ್ಕಂತಹ ಪದ್ಯಗಳು. ದಾಸರುಗಳು ಮಾಡಿದ್ದನ್ನೇ. ಈ ದಾಸ ಸಾಹಿತ್ಯ, ದಾಸ ಸಾಹಿತ್ಯ ಅಂತ ಹೇಳಿದ್ರೆ ಬೇರೆ ಏನೂ ಅಲ್ಲ. ಈ ಕನಕದಾಸರು, ಪುರಂದರದಾಸರು, ವಿಜಯದಾಸರು ಇವರೆಲ್ಲರೂ ಕೂಡ ಏನು ನಮಗೆ ದಾಸ ಹಾಡುಗಳನ್ನು ಕೊಟ್ಟಿದ್ದಾರೆ, ಈ ಹಾಡನ್ನ ಅರ್ಥೈಸಿಕೊಂಡು ಅದನ್ನು ಹಾಡಿದಾಗ ಅದರಲ್ಲಿರ್ತಕ್ಕಂತಹ ಆಂತರ್ಯ ನಮಗೆ ಅರ್ಥ ಆಗ್ತದೆ. ಆ ಹಾಡಿನ ಪ್ರತಿಪಾದ್ಯಮಾನವಾಗಿರತಕ್ಕಂತಹ ವಸ್ತು ಇದನ್ನು ನಾವು ಕಿಂಚಿತ್ತೂ ಕೂಡ ಅವಲೋಕನ ಮಾಡಲಿಕ್ಕೆ ಹೋಗೋದಿಲ್ಲ. ನಮ್ಮ ವ್ಯವಸ್ಥೆ ಏನಾಗಿದೆ ಅಂತಂದ್ರೆ, ಏನೋ ಹಾಡ್ತೇವೆ, ಹಾಡಿನಲ್ಲಿರತಕ್ಕಂತಹ ಆಂತರ್ಯ, ಹಾಡಿನಲ್ಲಿರತಕ್ಕಂತಹ ವಸ್ತುನಿಷ್ಠವಾಗಿರತಕ್ಕಂತಹ ಸ್ಥಿತಿ ಇದನ್ನ ಯಾವ ಕಾಲಕ್ಕೂ ಕೂಡ ನಾವು ಚಿಂತನೆ ಮಾಡಲಿಕ್ಕೆ ಹೋಗೋದಿಲ್ಲ. ದಾಸ ಸಾಹಿತ್ಯ, ವ್ಯಾಸ ಸಾಹಿತ್ಯ ಅರ್ಥ ಆಗೋದಿಲ್ಲ, ಬೇಡ. ಯಾಕೆ? ವ್ಯಾಸರು ಮಾಡಿರತಕ್ಕಂತಹದ್ದು ಏನೋ ಕ್ಲಿಷ್ಟ, ಹೀಗಿಟ್ಟುಕೊಳ್ಳುವ. ಸರಿ, ನಮ್ಮಲ್ಲಿಯ ತನಕ ಇಳಿದು ದಾಸರುಗಳು ಪದ್ಯವನ್ನು ನೀಡಿದ್ದಾರೆ. ಅದನ್ನ ಹಾಡುವ ಮೂಲಕವಾಗಿ, ಅದರಲ್ಲಿರ್ತಕ್ಕಂತಹ ವಿಷಯಗಳನ್ನ ಹೇಳುವ ಮೂಲಕವಾಗಿ ಭಗವಂತನನ್ನ ಕೊಂಡಾಡುವುದಲ್ವ. ಅವರು ದಾಸರುಗಳು ಮಾಡಿದ್ದು ಬೇರೆ ಏನೂ ಅಲ್ಲ, ಭಗವಂತನ ಗುಣಗಳನ್ನ ಸ್ತೋತ್ರ ಮಾಡುವ ಮೂಲಕವಾಗಿ, ಅವನಿರತಕ್ಕಂತಹ ಗುಣಗಳ ಚಿಂತನೆಯನ್ನ ಮಾಡುವ ಮೂಲಕವಾಗಿ ನಮಗೆ ದಾಸರುಗಳು ಕೊಟ್ಟಿರತಕ್ಕಂತಹ ಈ ಎಲ್ಲ ಪದ್ಯಗಳು, ಉಗಾಭೋಗಗಳಾಗಲಿ ಅಥವಾ ಇನ್ನಿತರ ಏನೆಲ್ಲ ವ್ಯವಸ್ಥೆಗಳಿದೆ, ಇದೆಲ್ಲವೂ ಕೂಡ ಬಂದದ್ದು ಯಾಕೆ ಅಂತಂದ್ರೆ, ದಾಸರುಗಳ ಭಗವಂತನನ್ನ ನೋಡಲಿಕ್ಕೆ ಅವರಿಗೆ ರಾಯರನ್ನು ನಾವು ನೋಡ್ತೇವೆ. ರಾಯರು ಕೊಟ್ಟಿರತಕ್ಕಂತಹ ಗ್ರಂಥಗಳು ಕಷ್ಟ, ಅವರು ಮಾಡಿರತಕ್ಕಂತಹ ಕೃತಿಗಳಿದೆಯಲ್ವ, ಕನ್ನಡದಲ್ಲಿ ಮಾಡಿರತಕ್ಕಂತಹ ಬೇಕಾದಷ್ಟು ಕೃತಿಗಳಿದೆ. ಅದನ್ನ ಕಿಂಚಿತ್ತೂ ಕೂಡ ಅವಲೋಕನ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದ್ರೆ, ಕೇವಲ ರಾಯರು ಅಥವಾ ಇನ್ನಿತರ ಎಲ್ಲ ದಾಸರುಗಳು ಇವರೆಲ್ಲರೂ ಕೂಡ ಜ್ಞಾನಿಗಳು ಮಾಡಿರತಕ್ಕಂತಹ ವ್ಯವಸ್ಥೆಯನ್ನ ಯಾವಾಗ ನಾವು ಅದನ್ನ
ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತೇವೆ, ಆವಾಗ ಅದು ಸಾರ್ಥಕವಾಗ್ತದೆ. ರಾಯರನ್ನ ಅಥವಾ ಜ್ಞಾನಿಗಳನ್ನ ನಾವು ಅವರನ್ನ ಯಾವಾಗ ನಾವು ಅರ್ಥೈಸಿಕೊಳ್ಳೋದು ಅಂತ ಕೇಳಿದ್ರೆ, ಅವರಿಗೆ ಕೊಡತಕ್ಕಂತಹ ನಿಜವಾಗತಕ್ಕಂತಹ ಗೌರವ ಯಾವುದು ಅಂತ ಕೇಳಿದ್ರೆ, ಜ್ಞಾನಿಗಳು ಮಾಡಿರತಕ್ಕಂತಹ ಏನು ಗ್ರಂಥಗಳಿದೆ ಅದನ್ನ ವಸ್ತುನಿಷ್ಠವಾಗಿ ಅಧ್ಯಯನ ಮಾಡುವಂತಹದ್ದೇ. ಮುಖ್ಯವಾಗಿ ಯಾವುದೋ ಏನೋ ಹೇಗೋ ನಾವು ಇರ್ತೇವೆ. ಅವರು ಕೊಟ್ಟಿರತಕ್ಕಂತಹ ಹಾಡುಗಳು, ಅವರು ಕೊಟ್ಟಿರತಕ್ಕಂತಹ ಜ್ಞಾನ, ಆ ಜ್ಞಾನ ಭಂಡಾರ, ಅದನ್ನ ಕಿಂಚಿತ್ತು ಒಂದು ಕ್ಷಣ ನಾವು ಕೂತುಕೊಂಡು ಅವಲೋಕನ ಮಾಡಿದ್ರೆ ರಾಯರ ಮಹತ್ವ ಗೊತ್ತಾಗ್ತದೆ, ಜ್ಞಾನಿಗಳ ಮಹತ್ವ ಗೊತ್ತಾಗ್ತದೆ, ವಾದಿರಾಜರ ಮಹತ್ವ ಗೊತ್ತಾಗ್ತದೆ. ಹೀಗೆ ಎಲ್ಲ ಜ್ಞಾನಿಗಳ ಮಹತ್ವ ಗೊತ್ತಾಗುವುದು ಯಾವಾಗ ಅಂತಂದ್ರೆ ಅವರು ಮಾಡಿರತಕ್ಕಂತಹ ಕೃತಿಗಳ ಅಧ್ಯಯನದ ಮೂಲಕವಾಗಿ. ಯಾವುದೋ ಪಾಶ್ಚಾತ್ಯನಾಗಿರತಕ್ಕಂತಹ ಒಬ್ಬ ಯಾವುದೋ ವಿಜ್ಞಾನಿ, ಅವನ ಬಗ್ಗೆ ನಮಗೆ ಹೇಗೆ ಗೊತ್ತಾಯಿತು ಅಂತಂದ್ರೆ, ಅವನ ಬಗ್ಗೆ ಯಾರೋ ಒಬ್ಬರು ಅದನ್ನ ಗ್ರಂಥ ಮೂಲಕವಾಗಿ ಅದನ್ನು ನಮಗೆ ಕೊಟ್ಟಿಲ್ಲ ಅಂತ ಆದರೆ, ಯಾವನೋ ಒಬ್ಬ ಐನ್ಸ್ಟೀನ್, ಯಾವನೋ ಒಬ್ಬ ವ್ಯಕ್ತಿ, ಪಾಶ್ಚಾತ್ಯ ವ್ಯಕ್ತಿ ನಮಗೆ ಅವನ ಬಗ್ಗೆ ಗೊತ್ತಾದ್ದು ಹೇಗೆ? ಅವನ ಬಗ್ಗೆ ಯಾರೋ ಒಬ್ಬ ವ್ಯಕ್ತಿಗಳು ಇವನು ಇಂಥವನು, ಇವನು ಇಂತಹ ಏನೋ ವ್ಯವಸ್ಥೆಯನ್ನು ಕಂಡು ಹುಡುಕಿದ, ಹೀಗೆ ನಮಗೆ ಕೊಟ್ಟದ್ರಿಂದಾಗಿ ನಮಗೆ ಆ ವ್ಯಕ್ತಿಯ ಬಗ್ಗೆ ಮಹತ್ವ ಗೊತ್ತಾಯಿತು. ಯಾವುದೋ ಗಣಿತಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿದ್ದಾರೆ, ಅವರನ್ನು ನಾವು ಈಗ ಲೌಕಿಕವಾಗಿರತಕ್ಕಂತಹ ವ್ಯವಸ್ಥೆಯನ್ನು ಅನುಸರಿಸಿಕೊಂಡಾಗ ಗಣಿತದ ಬಗ್ಗೆ ನಮಗೇನು ಗೊತ್ತಿತ್ತು? ಮಣ್ಣು ಇಲ್ಲ. ಆದರೆ ಅವನ ಬಗ್ಗೆ ಗೊತ್ತಾದ್ದು ಎಲ್ಲಿಂದ ಅಂತ ಕೇಳಿದ್ರೆ, ಯಾವುದೋ ಒಬ್ಬ ವ್ಯಕ್ತಿ ಅದನ್ನು ನಮ್ಮಲ್ಲಿ ತನಕ ಒಂದು ಗ್ರಂಥಗಳ ಮೂಲಕವಾಗಿ ಬರೆದಿಡುವ ಮೂಲಕವಾಗಿ ಕೊಟ್ಟದ್ರಿಂದಾಗಿ ನಾವು ಅದನ್ನು ಮಾಡ್ತೇವೆ. ಇದನ್ನ ಸಾವಿರಾರು ವರ್ಷಗಳ ಹಿಂದೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಇದೊಂದು ಗೊಡ್ಡು ಪುರಾಣ, ಇದಕ್ಕೊಂದು ಅರ್ಥ ಇಲ್ಲ, ಈ ರೀತಿಯಾಗಿರತಕ್ಕಂತಹ ಅದಕ್ಕೊಂದು ಟ್ಯಾಗ್ ಲೈನ್ ಕೊಟ್ಟು ಬಿಡ್ತೇವೆ. ಇದಕ್ಕೆ ಯಾವುದೇ ರೀತಿಯಾಗಿರತಕ್ಕಂತಹ ಪುರಾವೆಗಳಿಲ್ಲ. ಈ ರೀತಿಯಾಗಿ ನಮ್ಮನ್ನು ನಾವು ಅದಕ್ಕೆ ತೀರ್ಮಾನವನ್ನು ಕೊಟ್ಟು ಬಿಡ್ತೇವೆ. ಹೀಗೆ ಇದನ್ನ ಅಲ್ಲಗೆಳೆಯಲಿಕ್ಕೋಸ್ಕರವಾಗಿ ಇದರ ವಸ್ತುನಿಷ್ಠವಾಗಿರತಕ್ಕಂತಹ ವ್ಯವಸ್ಥೆ, ಆ ಜ್ಞಾನದ ವ್ಯವಸ್ಥೆ, ಇದನ್ನ ನಮ್ಮಲ್ಲಿ ಅದನ್ನು ಕೊಟ್ಟದ್ದು ಯಾರು ಅಂತ ಕೇಳಿದ್ರೆ ದಾಸರುಗಳು, ಜ್ಞಾನಿಗಳು ಅದನ್ನು ಮಾಡಿದ್ದಾರೆ. ಇನ್ನೊಂದು ಏನು ಅಂತ ಕೇಳಿದ್ರೆ, ಆಧ್ಯಾತ್ಮಿಕ ರಹಸ್ಯ. ದಾಸರುಗಳು ಇನ್ನೊಂದು ನಮಗೆ ದೊಡ್ಡ ಕೊಟ್ಟಿರತಕ್ಕಂತಹ ಒಂದು ಉಪಕಾರ ಏನು ಅಂತ ಕೇಳಿದ್ರೆ, ಆಧ್ಯಾತ್ಮಿಕವಾಗಿರ್ತಕ್ಕಂತಹ ರಹಸ್ಯವನ್ನು ಹೇಳಿದ್ದಾರೆ. ಏನು ಅಂತ ಕೇಳಿದ್ರೆ, ಭಗವಂತನನ್ನ ನೋಡುವಂತಹ ವ್ಯವಸ್ಥೆ ನಮಗೆ ಗೊತ್ತಿಲ್ಲ, ಆದರೆ ಅವನ ಮಹತ್ತರವಾಗಿರತಕ್ಕಂತಹ ಒಂದು ರಹಸ್ಯವನ್ನ ನಮಗೆ ದಾಸರುಗಳು ಕೊಟ್ಟಿದ್ದಾರೆ. ಅದನ್ನ ಅರ್ಥೈಸಿಕೊಳ್ಳಬೇಕು. ಆಧ್ಯಾತ್ಮಿಕ ಒಂದು ಕನ್ನಡ. ಇನ್ನೊಂದು ಏನು ಅಂತ ಕೇಳಿದ್ರೆ, ಕನ್ನಡೀಕರಿಸಿ ನಮಗೆ ಕೊಟ್ಟಿರತಕ್ಕಂತಹದ್ದು ದಾಸರ ವೈಶಿಷ್ಟ್ಯ. ವ್ಯಾಸರು ಸಂಸ್ಕೃತ ಇತ್ಯಾದಿಗಳ ಒಂದು ವ್ಯವಸ್ಥೆಯಲ್ಲಿ ಇಟ್ಟುಕೊಂಡ್ರು ಅಂತ ಹೇಳುವ, ಆದರೆ ಅದನ್ನು ನಮಗೆ ಅರ್ಥೈಸಿಕೊಳ್ಳಿಕ್ಕಾಗಲಿಲ್ಲ, ಆಯಿತು. ಕನ್ನಡೀಕರಿಸಿಕೊಟ್ಟಿರತಕ್ಕಂತಹದ್ದು ವಾದಿರಾಜರು, ಅದೇ ರೀತಿಯಾಗಿ ಗೋಪಾಲದಾಸರು, ಹೀಗೆ ಯಾರೂ ಬೇಡ. ರಾಯರನ್ನು ನಾವು ನಿತ್ಯದಲ್ಲೂ ನೋಡತಕ್ಕಂತಹ ರಾಯರು ಕೂಡ ನಮಗೆ ಕನ್ನಡದಲ್ಲಿ ಒಳ್ಳೆಯ ಹಾಡುಗಳನ್ನು ಬರೆದುಕೊಟ್ಟಿದ್ದಾರೆ. ಎಷ್ಟು ನಾವು ಅದನ್ನು ಅವಲೋಕನ ಮಾಡಿದ್ದೇವೆ, ಅಥವಾ ಅದರ ಹಿಂದೆ ನಾವು ಎಷ್ಟು ಅದರಲ್ಲಿರ್ತಕ್ಕಂತಹ ಚಿಂತನೆಯನ್ನು ನಮ್ಮಲ್ಲಿ ಅಳವಡಿಸಿಕೊಂಡಿದ್ದೇವೆ, ಇದನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವಂತಹ ವ್ಯವಸ್ಥೆಯಲ್ಲಿದ್ದೇವೆ. ಯಾಕೆ ಅಂತಂದರೆ, ನಮಗೆ ಯಾವ ವ್ಯವಸ್ಥೆಗಳು ಬೇಡವೇ ಬೇಡ. ನಾವು ಇದರಿಂದ ದೂರವಾಗಿರತಕ್ಕಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. ನಮಗೆ ಈ ಎಲ್ಲವುಗಳು ಕೂಡ ಒಂದು ರೀತಿಯಾಗಿರತಕ್ಕಂತಹ ದೊಡ್ಡ ಪುರಾಣಗಳು, ಮೌಢ್ಯ ಅಂತ ಹೇಳಿಕೊಂಡು ಒಂದಕ್ಕೊಂದು ದೊಡ್ಡ ವ್ಯವಸ್ಥೆಯನ್ನು ಕಟ್ಟು ಬಿಡ್ತೇವೆ. ನಾವು ಒಂದು ರೀತಿಯಾಗಿ ದೇವರನ್ನು ನಂಬಿದ್ರೆ ಅದೊಂದು ಮೌಢ್ಯ, ದೇವರನ್ನ ಯಾವುದೋ ಒಂದು ರೀತಿಯಾಗಿ ಅವರನ್ನ ಆರಾಧನೆ ಮಾಡಿದ್ರೆ ಅದೊಂದು ಮೌಢ್ಯ, ಮೂಢನಂಬಿಕೆ ಅಂತ ಹೇಳಿಕೊಂಡು ಅದಕ್ಕೊಂದು ನಾವು ಟ್ಯಾಗ್ ಲೈನ್ ಕೊಟ್ಟು ನಮ್ಮನ್ನು ನಾವು ಜ್ಞಾನಿಗಳು, ನಮ್ಮನ್ನು ನಾವು ಬುದ್ಧಿಜೀವಿಗಳು ಅಂತ ಹೇಳಿಕೊಂಡು ತಿರುಗಾಡ್ತಾ ಇರ್ತೇವೆ. ಹೀಗೆ ಇಷ್ಟು ದುರಂತಮಯವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ನಾವು ನಮ್ಮ ಜೀವನವನ್ನು ನಡೆಸ್ತಾ ಇದ್ದೇವೆ ಎಂಬುದು ಅದೇ ದೊಡ್ಡ ಶೋಚನೀಯವಾಗಿರತಕ್ಕಂತಹದ್ದು. ಆದರೆ
ಹರಿದಾಸ ಸಾಹಿತ್ಯ ಹಾಗಲ್ಲ. ಅದು ಏನು ಅಂತಂದರೆ ನಮ್ಮ ಜೀವನದಲ್ಲಿ ದೊಡ್ಡ ಒಂದು ಉಸಿರನ್ನು, ಒಂದು ರೀತಿಯಾಗಿರ್ತಕ್ಕಂತಹ ಪ್ರಾಣದ ವ್ಯವಸ್ಥೆಯಲ್ಲಿ ಇದ್ದದ್ದು ಈ ಆಧ್ಯಾತ್ಮಿಕ ಸಾಹಿತ್ಯ. ಹೀಗೆ ಆ ಆಧ್ಯಾತ್ಮಿಕ ಜಗತ್ತಿನೊಂದಿಗೆ ಜಗತ್ತಿನ ಚಿಂತನೆ, ಜಗತ್ತಿನ ಚಿಂತನೆ ಜೊತೆಗೆ ಜಗನ್ನಾಥನ ಚಿಂತನೆ ಅಂತ ಹೇಳ್ತಾರೆ. ನಮಗೆ ಜಗತ್ತಿನ ಚಿಂತನೆ ಮಾತ್ರ, ನಮಗೆ ಜಗನ್ನಾಥನ ಚಿಂತನೆ ಬೇಡವೇ ಬೇಡ. ಯಾಕೆ ಅಂತಂದರೆ ಜಗನ್ನಾಥನನ್ನು ನೋಡೋದಕ್ಕೆ ನಮಗೆ ಬೇಡವೇ ಬೇಡ, ನಮಗೆ ಆ ಗೊಡವೇ ಇಲ್ಲ. ಯಾಕೆ ಅಂತಂದರೆ ದೇವರು ಅದೊಂದು ಪ್ರಶ್ನಾರ್ಥಕ ಚಿಹ್ನೆ ನಮಗೆ. ದೇವರು ಎಲ್ಲಿದ್ದಾನೆ, ದೇವರು ಏನು ಮಾಡ್ತಾನೆ, ದೇವರು ಹೇಗಿದ್ದಾನೆ. ನಾವು ದೇವರು ಅಂತ ಹೇಳಿದರೆ ಬುದ್ಧಿಜೀವಿಗಳ ಪ್ರಶ್ನೆ ಏನು ಅಂತ ಕೇಳಿದರೆ ದೇವರು ಯಾರು, ದೇವರು ಎಲ್ಲಿದ್ದಾನೆ, ಇದ್ದವನು ಕಾಣಿಸ್ಬೇಕಲ್ವ, ಯಾಕೆ ಅವನು ಕಾಣಿಸೋದಿಲ್ಲ. ನಮ್ಮಲ್ಲಿ ಈ ಕುತರ್ಕ ಪ್ರಶ್ನೆಗಳಿಗೆ ಏನೂ ಕಮ್ಮಿ ಇಲ್ಲ. ಯಾಕೆ ಅಂತಂದರೆ ನಾವು ತಿಳಿದವರಲ್ವ, ನಾವು ಜ್ಞಾನಿಗಳಲ್ವ. ನಮ್ಮಲ್ಲಿ ಇರತಕ್ಕಂತಹ ಜ್ಞಾನ ಅದು ಇಂತಹ ಕುತರ್ಕಗಳಿಗೆ ಅದರಲ್ಲಿ ನಮ್ಮ ಪಾಂಡಿತ್ಯ. ಅಂದರೆ ನಮ್ಮ ಪಾಂಡಿತ್ಯ ಎಲ್ಲಿ ಅಂತ ಕೇಳಿದರೆ ಇಂತಹ ವ್ಯವಸ್ಥೆಯಲ್ಲಿ ದೇವರು ಯಾರು, ದೇವರು ಎಲ್ಲಿದ್ದಾನೆ, ದೇವರು ಯಾಕಿದ್ದಾನೆ, ದೇವರಿದ್ದರೆ ಕಾಣಬೇಕಲ್ವ, ಇದನ್ನೆಲ್ಲ ನೀವು ಒಪ್ಪಿಕೊಳ್ತೀಯ. ಇದ್ದದ್ದು ಮಾತ್ರ ಒಪ್ಪಿಕೊಳ್ಳುವುದು ಅಂತಂದರೆ ಕರೆಂಟ್ ಕಾಣುವುದಿಲ್ಲ. ಕರೆಂಟು ಕಾಣದಿರ್ತಕ್ಕಂಥ ಕರೆಂಟನ್ನು ಒಪ್ಪಿಕೊಳ್ತೀಯಲ್ವ. ಯಾಕೆ ಕರೆಂಟು ಯಾವುದೋ ಒಂದು ವ್ಯವಸ್ಥೆಗೆ ಹೋದಾಗ ಬೆಳಕು ಕೊಡ್ತದೆ, ಗಾಳಿಯನ್ನು ಕೊಡ್ತದೆ, ಅದನ್ನು ಒಪ್ಪಿಕೊಳ್ತೀವಿ. ಆದರೆ ದೇವರು ಕಾಣುವುದಿಲ್ಲ, ಕಾಣದೇ ಇರತಕ್ಕಂತಹ ದೇವರಿದ್ದಾನೆ ಅಂತ ಹೇಗೆ ಒಪ್ಪಿಕೊಳ್ಳೋದು ಅಂತ ಕೇಳಿದರೆ ಕರೆಂಟ್ ಕಾಣುವುದಿಲ್ಲ, ಕಾಣದೇ ಇರತಕ್ಕಂತಹ ಕರೆಂಟನ್ನು ಒಪ್ಪಿಕೊಳ್ತೀಯಂತೆ, ಕಾಣದೇ ಇರತಕ್ಕಂಥ ದೇವರನ್ನು ಒಪ್ಪಿಕೊಳ್ಳಿಕ್ಕೆ ನಿನಗೆ. ಅದೇ ರೀತಿಯಾಗಿ ಅಗೋಚರವಾಗಿರತಕ್ಕಂತಹ ಒಂದು ಭಗವಂತನನ್ನ ಒಪ್ಪಿಕೊಂಡಿರತಕ್ಕಂತಹ ಒಂದೇ ಒಂದು ಸಿದ್ಧಾಂತ ಅಂತ ಹೇಳಿದ್ರೆ ಅದು ಭಗವಂತನನ್ನ ಈ ದಾಸ ಸಾಹಿತ್ಯ. ವ್ಯಾಸ ಸಾಹಿತ್ಯವನ್ನ ಒಪ್ಪಿಕೊಂಡು ವ್ಯಾಸ ಸಾಹಿತ್ಯದ ಅನುಸರಣೆಯಾಗಿ ಬಂದಿರತಕ್ಕಂತಹದ್ದು ದಾಸ ಸಾಹಿತ್ಯ. ಈ ದಾಸ ಸಾಹಿತ್ಯವನ್ನ ಯಾವಾಗ ನಾವು ಅನುಸರಿಸಿಕೊಳ್ತೇವೆ, ಇದನ್ನ ಅನುಸರಿಸಲಿಕ್ಕೆ ನಮಗೇನಾಗಿದೆ ಕೇಳಿದ್ರೆ ನಮ್ಮಲ್ಲಿರತಕ್ಕಂತಹ ಅಜ್ಞಾನ ತಡೆಯಾಗಿ ಉಂಟು. ನನಗೆ ಎಲ್ಲವೂ ತಿಳಿದೇ ಇದೆ ಎಂಬಂತಹ ಭ್ರಮೆ. ನಾನು ತಿಳಿಯದೇ ಇರತಕ್ಕಂತಹ ವಸ್ತು ಯಾವುದೂ ಇಲ್ಲ, ನಾನು ತಿಳಿದದ್ದೇ ಸುಪ್ರೀಂ ಅಂತ ಈ ಒಂದು ಟ್ಯಾಗ್ ಲೈನ್ ನಮ್ಮನ್ನ ಆವರಿಸಿಕೊಂಡು ನಾವು ಬದುಕ್ತಾ ಇದ್ದೇವೆ. ನಾನು ತಿಳಿದಿದ್ದೇನಲ್ವಾ, ನನ್ನಷ್ಟು ತಿಳಿದವರು ಇನ್ಯಾರೂ ಇಲ್ಲ, ಈ ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಈ ಭ್ರಮೆ ಯಾವಾಗ ಹೋಗ್ತದೆಯೋ ಆವಾಗ ವಸ್ತುನಿಷ್ಠವಾಗಿ ಭಗವಂತನಿಗೆ ಕಾಣುತ್ತಾನೆ. ನಮ್ಮಲ್ಲಿ ನಾನು ತಿಳಿದುಕೊಂಡದ್ದು ಸತ್ಯ, ನಾನು ತಿಳಿದುಕೊಂಡದ್ದೇ ಸುಪ್ರೀಂ, ಏನೋ ಅಲ್ಪ ಸ್ವಲ್ಪ ಎರಡು ಜ್ಞಾನ ಬಂದಿದೆ ಅಂತಾದರೆ ಅದೇ ನನಗೆ ಗೊತ್ತಿದೆ, ಅದೇ ನನಗೆಲ್ಲದು. ನಾನು ತಿಳಿದುಕೊಂಡೆ ಇನ್ನೊಬ್ಬರು ತಿಳಿದವರು ಯಾರೂ ಇಲ್ಲ. ಇದೊಂದು ರೀತಿಯಾಗಿ ನಮ್ಮನ್ನ ಆವರಿಸಿಕೊಂಡು ಇದೇ ನಮ್ಮನ್ನ ಮೆರೆಸ್ತಾ ಉಂಟು. ಈ ರೀತಿಯಾಗಿರ್ತಕ್ಕಂತಹ ಕೆಳಮಟ್ಟದ ಜೀವನವನ್ನು ನಾವು ಬದುಕ್ತಾ ಇದ್ದೇವೆ. ಇದೊಂದು ಶೋಚನೀಯವಾಗಿರತಕ್ಕಂತಹದ್ದು. ಅದಕ್ಕೋಸ್ಕರವಾಗಿ ದಾಸರುಗಳು ಏನು ಮಾಡಿದ್ರು ಅಂತ ಕೇಳಿದ್ರೆ ನಮ್ಮಲ್ಲಿಯ ತನಕ ಇಳಿದು ನಮಗೆ ಆ ಮಾರ್ಗನನ್ನ ಜಗತ್ತಿನ ಚಿಂತನೆ ಮಾತ್ರ ಬೇಡ, ಜಗನ್ನಾಥನ ಚಿಂತನೆಯನ್ನು ಕೂಡ ನಡೆಸು ಎಂಬುದನ್ನ ತೋರಿಸಿಕೊಟ್ಟಿರತಕ್ಕಂತಹದ್ದು ದಾಸರುಗಳು. ಅದನ್ನ ಮಾಡಲಿಕ್ಕೆ ನಾವು ರೆಡಿ ಇಲ್ಲ. ಯಾಕೆ ಅಂತಂದ್ರೆ ದೇವರನ್ನು ದೇವರು ಅಂತ ಹೇಳಿದ ತಕ್ಷಣ ನಮ್ಮಲ್ಲಿ ನೂರಾರು ಪ್ರಶ್ನೆಗಳು, ಯಾರು, ಯಾವುದು, ಏನು, ಎಂತ, ಈ ರೀತಿಯಾಗಿರತಕ್ಕಂತಹ 1000 ಪ್ರಶ್ನೆಗಳನ್ನು ನಾವು ಕುತ್ಕೊಂಡು ಮಾಡ್ತೇವೆ. ಭಗವಂತ ಅಂತ ಹೇಳಿದ್ರೆ ಭಗವಂತ ಯಾರು, ಅವನು ಹೇಗಿದ್ದಾನೆ, ಅವನ ಸ್ವರೂಪ ಏನು, ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನಾರ್ಥಕ ಜೀವನ. ಪ್ರಶ್ನೆ ಪ್ರಶ್ನೆ ಪ್ರಶ್ನೆ. ಅದು ಎಲ್ಲಿ? ಕೇವಲ ಭಗವದ್ ವಿಷಯದಲ್ಲಿ ಮಾತ್ರ, ಉಳಿದಂತಹ ವಿಷಯದಲ್ಲಿ ಇಲ್ಲವೇ ಇಲ್ಲ. ಭಗವಂತನನ್ನು ನೋಡಿದಾಗ ಪ್ರಶ್ನೆಗಳು ಬರಲಿಕ್ಕೆ ಶುರುವಾಗಿದೆ. ಆದರೆ ದೇವರು ಲೌಕಿಕವಾಗಿರತಕ್ಕಂತಹ ವಿಚಾರಗಳಲ್ಲಿ ಏನೂ ಇಲ್ಲ. ಆದರೆ ಅದನ್ನ ಹೇಳ್ತಾರೆ, ಈ ತಾತ್ವಿಕವಾಗಿರತಕ್ಕಂತಹ ವ್ಯವಸ್ಥೆಯನ್ನ ಪಾಮರನಿಗೂ ಕೂಡ ಅರ್ಥೈಸಿಕೊಳ್ಳಬೇಕು, ಅವರನ್ನ ಅರ್ಥ ಮಾಡಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಕೊಟ್ಟಿರತಕ್ಕಂತಹದ್ದು ನಮಗೆ ಈ ದಾಸರುಗಳು. ಇದಾದ ಮೇಲೆ ಕೇವಲ ಶಾಸ್ತ್ರಚಿಂತನೆ, ಭಗವಂತನ ವ್ಯವಸ್ಥೆ ಹೇಗಿದ್ದಾನೆ, ಅವನ ಶಾಸ್ತ್ರಗಳ ಆಂತರ್ಯ. ವ್ಯಾಸರು ಮಾಡಿದ್ದು ಸೂತ್ರ, ವ್ಯಾಸರ ಸೂತ್ರ ಅದನ್ನ ಓದಲಿಕ್ಕೆ ಕುಡಿಸೋದಿಲ್ಲ. ಯಾಕೆ ಅಂತಂದ್ರೆ ನಾವು ನಿನ್ನೆ ನೋಡಿದೆವು ಒಂದು ಮಾತು, ಅದೇನು ಕೇಳಿದ್ರೆ ಅರ್ಥದ ಹಿಂದೆ. ನಮ್ಮ
ಜೀವನದ ವ್ಯವಸ್ಥೆ ಏನಾಗಿದೆ ಅಂತ ಕೇಳಿದ್ರೆ ಅರ್ಥದ ಹಿಂದೆ ಓಡ್ತಾ ಇದ್ದೇವೆ. ಆ ಅರ್ಥದ ಹಿಂದೆ ಓಡುವ ಬರದಲ್ಲಿ ನಮಗೆ ಭಗವಂತನ ಚಿಂತನೆ ದೂರ ಆಗಿಬಿಟ್ಟಿದೆ. ಅರ್ಥ ಅರ್ಥ ಅರ್ಥ, ಕೇವಲ ಅರ್ಥದ ಹಿಂದೆ ಓಡುವಂತಹ ವ್ಯವಸ್ಥೆಯಲ್ಲಿ ಈ ಯಾವ ಒಂದು ಭಗವಂತನ ವ್ಯಾಸರು ಮಾಡಿರ್ತಕ್ಕಂತಹ ಸೂತ್ರಗಳು, ಭಾಷ್ಯಗಳು, ಇದರ ಹಿಂದೆ ಯಾವತ್ತೂ ಕೂಡ ಇದರ ಒಂದು ಸೂತ್ರದವನ್ನಾದರೂ ಒಂದು ಚಿಂತನೆಯನ್ನಾದರೂ ಕೂತ್ಕೊಂಡು ನಾವು ಮಾಡಿದ್ದೇವಾ ಎಂಬುದಾಗಿ ನಾವು ಇದನ್ನು ಅವಲೋಕನ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ನಮ್ಮನ್ನ ಜನಸಾಮಾನ್ಯರನ್ನ ಭಗವಂತನ ಕಡೆಗೆ ಒಲಿಸಿಕೊಳ್ಳಿಕ್ಕಿರತಕ್ಕಂತಹ, ಭಗವಂತನನ್ನು ಒಲಿಸಿಕೊಳ್ಳಿಕ್ಕಿರತಕ್ಕಂತಹ ಒಂದೇ ಒಂದು ಮಾರ್ಗ, ಅದು ಬೇರೆ ಏನೂ ಅಲ್ಲ. ನನ್ನಲ್ಲಿ ಹಣ ಇದೆ, ದೇವರು ಬಂದು ಕೂತ್ಕೊಳ್ಳುವುದಿಲ್ಲ. ಯಾಕೆ ಅಂತಂದರೆ, ಹಣ ಇದ್ದವರಲ್ಲಿ ಬಂದು ದೇವರೇನು ಕೂತ್ಕೊಂಡು ನಿನ್ನ ಮನೆಯಲ್ಲಿ ನಾನು ಕೂತ್ಕೊಂಡಿರ್ತೇನೆ ಅಂತ ಏನು ದೇವರೇನು ನಮ್ಮಲ್ಲಿ ರೈಟಿಂಗ್ಸ್ ಆಗಿ ಬರೆದು ಕೊಟ್ಟಿಲ್ಲ. ಯಾರಲ್ಲಿ ಭಕ್ತಿ ಇದೆ ಅವನಲ್ಲಿ ಅದು ದೇವರಿರ್ತಾನೆ. ಭಕ್ತಿ ಒಂದು ಮಾತ್ರ ಭಗವಂತನನ್ನ ಉಳಿಸಿಕೊಳ್ಳಿಕ್ಕಿರತಕ್ಕಂತಹ ಮಾರ್ಗ ಅಂತ ಹೇಳ್ತಾರೆ. ಹೀಗೆ ಆ ಎಲ್ಲ ಭಗವಂತನನ್ನ ಮತ್ತೊಂದು ಏನು ಅಂತ ಕೇಳಿದ್ರೆ, ಈ ಏನು ಹರಿದಾಸ ಸಾಹಿತ್ಯದ ಇನ್ನೊಂದು ವೈಶಿಷ್ಟ್ಯತೆ ಏನು ಅಂತ ಕೇಳಿದ್ರೆ, ಪಾಮರನಿಗೂ ಅರ್ಥ ಆಗಬೇಕು, ಮತ್ತೊಂದು ವಿಚಾರ ಪ್ರೌಢಿವೆ. ಅದರಲ್ಲಿ ಸಾಮಾನ್ಯನಿಗೆ ಅರ್ಥ ಆಗ್ತದೆ. ಸಾಮಾನ್ಯನಿಗೆ ಮಾತ್ರ ಅಲ್ಲ, ಒಬ್ಬ ಜ್ಞಾನಿಗೂ ಕೂಡ, ಒಬ್ಬ ಪಂಡಿತನಿಗೂ ಕೂಡ ಅರ್ಥ ಆಗತಕ್ಕಂತಹ, ಅವನ ವ್ಯವಸ್ಥೆಯಲ್ಲಿ ಅರ್ಥ ಆಗತಕ್ಕಂತಹ ವಿಚಾರವನ್ನ ದಾಸರುಗಳು ಕೊಡ್ತಾರೆ. ದಾಸರುಗಳು ಕೇವಲ ಒಂದು ಸಣ್ಣ ಮಗುವಿಗೂ ಅರ್ಥ ಆಗಬೇಕು. ಸಣ್ಣ ಮಗುವಿಗೆ ಅರ್ಥ ಆಗುವುದರ ಜೊತೆಗೆ ಒಬ್ಬ ವಿಚಾರಶೀಲನಾಗಿರ್ತಕ್ಕಂತಹ, ವಿಚಾರವಂತನಾಗಿರ್ತಕ್ಕಂತಹ ಒಬ್ಬ ಪಂಡಿತನಿಗೂ ಕೂಡ ಆ ಭಗವಂತನ ವಿಚಾರ ಅರ್ಥ ಆಗಬೇಕು. ಇದನ್ನ ತೋರಿಸಿಕೊಟ್ಟಿರತಕ್ಕಂತಹ ವ್ಯವಸ್ಥೆ ಇದು ಹರಿದಾಸರದ್ದು. ಹರಿದಾಸ ಸಾಹಿತ್ಯವನ್ನ ಯಾಕೆ ನಾವು ಅಧ್ಯಯನ ಮಾಡಬೇಕು, ಹರಿದಾಸ ಸಾಹಿತ್ಯವನ್ನ ಯಾಕೆ ನಾವು ವಿಚಾರ ಮಾಡಬೇಕು, ಇದನ್ನ ತೋರಿಸಿಕೊಡ್ತಾರೆ ಈ ಒಂದು ಮಾತಿನ ಮೂಲಕವಾಗಿ. ಮತ್ತೊಂದು, ಎಲ್ಲರಿಗೂ ಕೂಡ ಕೇವಲ ಯಾವುದೋ ಒಂದು ವರ್ಗಕ್ಕೆ ಸೀಮಿತವಾಗಿರ್ತಕ್ಕಂತಹದ್ದಲ್ಲ ಭಗವಂತ. ಭಗವಂತನನ್ನ ಯಾವುದೋ ಒಂದು ವರ್ಗದವರು ಮಾತ್ರ ನೋಡಬೇಕು ಇಲ್ಲ, ಎಲ್ಲರೂ ಕೂಡ ಭಗವಂತನನ್ನು ನೋಡಬೇಕು, ಭಗವಂತನನ್ನು ಕಾಣಬೇಕು. ಎಲ್ಲರಿಗೂ ಕೂಡ ಭಗವದ್ ದರ್ಶನ ಅದು ಮಾಡಲೇಬೇಕಾಗಿರ್ತಕ್ಕಂತಹದ್ದು ಅಂತ ತೋರಿಸಿಕೊಟ್ಟಿರತಕ್ಕಂತಹದ್ದು ಇನ್ನೊಂದು ಆ ಒಂದು ವ್ಯವಸ್ಥೆ, ಅದು ದಾಸರದ್ದು. ಇದಕ್ಕೋಸ್ಕರವಾಗಿ ಆದರೂ ಕೂಡ ದಾಸ ಸಾಹಿತ್ಯ ನಾವು ಅರ್ಥೈಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಅದಾದ ಮೇಲೆ ಹೇಳ್ತಾರೆ, ಈ ಸಂಗೀತಕ್ಕೂ ಕೂಡ ಒಂದು ರೀತಿಯಾಗಿರ್ತಕ್ಕಂತಹ, ಒಂದು ಎತ್ತರವಾಗಿರ್ತಕ್ಕಂತಹ ಸ್ಥಾನವನ್ನ ಕೊಟ್ಟಿರತಕ್ಕಂತಹ ಒಂದು ವಿಚಾರಗಳು ಅಂತ ಹೇಳಿದ್ರೆ ಅದು ದಾಸ ಸಾಹಿತ್ಯ. ಹೀಗೆ ದಾಸ ಸಾಹಿತ್ಯವನ್ನ ನಾವು ಎಷ್ಟು ವಿಭಾಗವಾಗಿ, ಎಷ್ಟು ತೆರನಾಗಿ ಅರ್ಥೈಸಿಕೊಳ್ತೇವೆಯೋ ಅದು ಅಷ್ಟು 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 ಅದು ಬಿಡಿಸಿಕೊಳ್ತಾ ಹೋಗ್ಬೇಕು. ನಾವು ಕೇವಲ ದಾಸ ಸಾಹಿತ್ಯವನ್ನ ಮುಟ್ಟಿಲ್ಲ ಅಂತಾದರೆ ದಾಸ ಸಾಹಿತ್ಯ ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಆಗ್ತಿತ್ತು. ದಾಸ ಸಾಹಿತ್ಯವನ್ನ ಯಥಾರ್ಥವಾಗಿ ನೋಡಿದೆವು ಅಂತ ಹೇಳಿದ್ರೆ ಆವಾಗ ವಾಸ್ತವಿಕವಾಗಿರತಕ್ಕಂತಹ ದಾಸ ಸಾಹಿತ್ಯದ ಅದರ ಒಳಗಿರತಕ್ಕಂತಹ ಹೂರಣ, ಅದರಲ್ಲಿರ್ತಕ್ಕಂತಹ ಒಂದು ಏನು ಆ ಒಳಗೆ ಸಾರ ಸೌಂದರ್ಯ ಏನಿದೆ ಅದು ನಮಗೆ ಅರ್ಥವಾಗುವಂತಹದ್ದು. ಆ ಒಳಗಿನ ಸಾರ ಭಾಗ ಅದು ದಾಸ ಸಾಹಿತ್ಯದಲ್ಲುಂಟು. ಹೀಗೆ ಹೇಳ್ತಾರೆ. ಅದಾದ ಮೇಲೆ ಎಲ್ಲ ಭಕ್ತಿಪಂಥಗಳು ಹೊರಟಿರತಕ್ಕಂತಹದ್ದು. ಹೀಗೆ ಬೇರೆ ಬೇರೆ ಭಕ್ತಿಪಂಥಗಳು ಬಂತು. ಭಕ್ತಿಪಂಥಗಳು ಬಂದದ್ದು ಯಾವುದೋ ಒಂದು ಸೀಮಿತವಾಗಿರತಕ್ಕಂಥ ಯಾರದ್ದೋ ಒಬ್ಬನನ್ನ ಪಾರಮ್ಯವನ್ನ ಹೇಳಲಿಕ್ಕೆ ಬೇರೆ ಬೇರೆ ಶಾಸ್ತ್ರಗಳು, ಬೇರೆ ಬೇರೆ ವಚನಕಾರರು ಬಂದರು. ಅವರೆಲ್ಲರೂ ಕೂಡ ಮಾಡಿದ್ದೇನು ಅಂತ ಕೇಳಿದ್ರೆ ಯಾವುದೋ ಒಬ್ಬನ ಪಾರಮ್ಯವನ್ನ ಹೇಳ್ತಾ ಹೋದ್ರಷ್ಟೇ ಹೊರತು ಇನ್ನೊಂದು ವ್ಯವಸ್ಥೆಯನ್ನ, ಇನ್ನೊಂದು ಅದರ ಮಜಲನ್ನ ಯಾವತ್ತೂ ಕೂಡ ಅದನ್ನ
ನೋಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಕೂಡ ಮಾಡಲಿಕ್ಕೆ ಹೋಗಿಲ್ಲ. ಆದರೆ ದಾಸರುಗಳು ಹಾಗೆ ಮಾಡಲಿಲ್ಲ. ದಾಸರುಗಳು ಕೊಟ್ಟಿರತಕ್ಕಂತಹ ಉಪಕಾರ ಏನು ಅಂತಂದರೆ ಅದು ಭಗವಂತನನ್ನ ಯಥಾರ್ಥವಾಗಿ ನೋಡುವುದಕ್ಕೆ ಬೇಕಾಗಿರತಕ್ಕಂತಹ ಒಂದು ಚಿಂತನವನ್ನು ಕೊಟ್ಟು ನಮಗೆ ಹೀಗೆ ಹೇಳ್ತಾರೆ. ಅದಾದ ಮೇಲೆ ಎಲ್ಲ ದಾಸರುಗಳು ಒಂದೂ ಕ್ಷೇತ್ರವನ್ನು ಬಿಡದೆ ಇಡೀ ಸಮಗ್ರ ಭಾರತಾದ್ಯಂತ ಕ್ಷೇತ್ರಗಳನ್ನು ಸಂಚರಿಸಿ ಅಲ್ಲಿರತಕ್ಕಂತಹ ನದಿಗಳು, ನದಗಳು, ಕ್ಷೇತ್ರ ದೇವತೆಗಳನ್ನು ಎಲ್ಲರನ್ನೂ ಕೂಡ ಅಲ್ಲಿ ಸ್ತೋತ್ರ ಮಾಡ್ತಾರೆ, ಸ್ತುತಿಸ್ತಾರೆ. ಸ್ತುತಿ ಮಾಡಿ ಅಲ್ಲಿರತಕ್ಕಂತಹ ಬೇರೆ ಬೇರೆ ದೇವತೆಗಳನ್ನು, ನದಿಗಳನ್ನು, ನದಗಳನ್ನು, ಎಲ್ಲ ತೀರ್ಥಾಭಿಮಾನ ದೇವತೆಗಳನ್ನು ಸ್ಮರಣೆ ಮಾಡಿಕೊಂಡು ಅದರ ಬಗ್ಗೆ ಹೇಳ್ತಾರೆ. ಇದು ದಾಸರುಗಳು ಮಾಡಿರತಕ್ಕಂತಹ ಒಂದು ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂತಹ ಒಂದು ಉಪಕಾರ. ಯಾಕೆ ಅಂತಂದರೆ ದಾಸರುಗಳು ಒಂದು ವೇಳೆ ಬಂದಿಲ್ಲ ಅಂತಾದರೆ ನಮ್ಮ ವ್ಯವಸ್ಥೆ ಅದು ಎಲ್ಲಿ ತನಕ ಹೋಗ್ತಿತ್ತು ಅಂತ ಕೇಳಿದ್ರೆ ತುಂಬ ಕೆಳಗಿನ ವ್ಯವಸ್ಥೆಗೆ ಹೋಗುವಂತಹ ಒಂದು ಶೋಚನೀಯ ಸ್ಥಿತಿ ಇತ್ತು. ಆದರೆ ದಾಸರುಗಳು ಎಲ್ಲವನ್ನೂ ಕೂಡ ಮೀರಿ ತನ್ಮೂಲಕವಾಗಿ ಸಿದ್ಧಾಂತವನ್ನು ಉಳಿಸಬೇಕು, ಪರಂಪರೆಯನ್ನು ಉಳಿಸಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಇಡೀ ಆಸೇತು ಹಿಮಾಚಲ ಇಡೀ ತಾವು ಪರ್ಯಟನೆಯನ್ನು ಮಾಡಿ ಅಲ್ಲಿರತಕ್ಕಂತಹ ಎಲ್ಲ ದೇವತೆಗಳನ್ನು, ನದಿಗಳನ್ನು ಸ್ತೋತ್ರ ಮಾಡುವ ಮೂಲಕವಾಗಿ ನನಗೆ ಉಪಕಾರವನ್ನು ಮಾಡಿರತಕ್ಕಂತಹದ್ದು. ಹೀಗೆ ಆ ಸ್ಥಳ ಪುರಾಣಗಳನ್ನು ಅಷ್ಟೇ ಅಲ್ಲದೆ ಇಡೀ ಭರತ ಖಂಡದ ಮಹಿಮೆಯನ್ನು ಸ್ತೋತ್ರ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಭಗವಂತನ ಬೇರೆ ಬೇರೆ ರೂಪಗಳು, ಮತ್ಸ್ಯಾದಿ ರೂಪಗಳು, ರಾಮಾದಿ ರೂಪಗಳು, ರಾಮ, ಕೃಷ್ಣ, ಮತ್ಸ್ಯ, ವೇದವ್ಯಾಸ, ಹಯಗ್ರೀವ, ಹೀಗೆ ಒಬ್ಬೊಬ್ಬರು ಒಂದೊಂದು ರೂಪಗಳನ್ನು ಉಪಾಸನೆ ಮಾಡುವ ಮೂಲಕವಾಗಿ ಅಲ್ಲಿರತಕ್ಕಂತಹ ವಿಶಿಷ್ಟವಾಗಿರತಕ್ಕಂತಹ ಒಂದು ಅಂಶವನ್ನು ನಮ್ಮಲ್ಲಿಯ ತನಕ ಹುಟ್ಟಿರತಕ್ಕಂತಹ ಒಂದು ಹಿರಿಮೆ ಅದು ದಾಸರದ್ದು. ದಾಸರನ್ನ ನಾವು ಕಿಂಚಿತ್ತೂ ಕೂಡ ಅದರ ಅವಲೋಕನೆಯನ್ನು ಅಥವಾ ದಾಸ ಸಾಹಿತ್ಯದ ಅವಲೋಕನೆಯನ್ನು ಯಾವತ್ತೂ ಕೂಡ ಮಾಡಲಿಕ್ಕೆ ಹೋಗಲಿಲ್ಲ, ಹೋಗೋದಿಲ್ಲ. ಯಾಕೆ ಬೇಕು ನಮಗೆ ಇದು ಈ ಎಲ್ಲ ಬೇಕಾಗಿಲ್ಲ ಅಂತ ಎಂಬಂತಹ ಒಂದು ಜಾಢ್ಯವಾಗಿರತಕ್ಕಂತಹ ಮನಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ನಮಗೆ ಜಾಢ್ಯತೆ ಎಲ್ಲಿ ತನಕ ಉಂಟು ಅಂತಂದರೆ ದೇವರ ಬಗ್ಗೆ ಅಥವಾ ದೇವತಾ ವಿಷಯಗಳನ್ನು ತಿಳಿಸುವ ಬಗ್ಗೆ ಯಾವತ್ತೂ ಕೂಡ ನಾವು ಅದರ ಬಗ್ಗೆ ಇಲ್ಲವೇ ಇಲ್ಲ, ನಮ್ಮ ಗಮನವೂ ಇಲ್ಲ, ನಮಗೆ ಬೇಕಾಗೂ ಇಲ್ಲ. ಅಷ್ಟು ನಾವು ಶೋಚನೀಯವಾಗಿರತಕ್ಕಂತಹ ಸ್ಥಿತಿಯಲ್ಲಿದ್ದೇವೆ. ಹೀಗೆ ಹೇಳ್ತಾರೆ. ಮತ್ತೆ ಕನಕದಾಸರು, ವ್ಯಾಸರಾಜರು, ವಾದಿರಾಜರು ಇವರೆಲ್ಲರೂ ಕೂಡ ಭಗವಂತನ ರೂಪ, ಒಂದೊಂದು ರೂಪಗಳನ್ನು, ಗೋಪಾಲ ಕೃಷ್ಣ ರೂಪವನ್ನು, ರಾಮರೂಪವನ್ನು, ಹೀಗೆ ಅದ್ಭುತವಾಗಿರತಕ್ಕಂತಹ ರೂಪಗಳನ್ನು ನಮ್ಮಲ್ಲಿಗೆ ತನಕ ಕೊಟ್ಟಿರತಕ್ಕಂತಹದ್ದು ಒಂದು ದಾಸರ ವೈಶಿಷ್ಟ್ಯ. ಇದಾದ ಮೇಲೆ ಹೇಳ್ತಾರೆ, ಪ್ರಹ್ಲಾದ ವರದ, ಧ್ರುವ ವರದ, ಪಂಚಾಲಿ ವರದ, ರುಗ್ಮಾಂಗದ ವರದ, ಇದು ಕೇವಲ ನಮ್ಮಲ್ಲಿ ಹೇಳುವಿಕೆಗೆ ಮಾತಿನ ಮೂಲಕ ಮಾತಿಗೆ ಮಾತ್ರ ಇದು ಉಳಿದು ಬಿಟ್ಟಿದೆ. ಇದರ ವ್ಯವಸ್ಥೆಯನ್ನು ನಾವು ಯಾವತ್ತೂ ಕೂಡ ಕೇವಲ ದೇವರ ಆರಾಧನೆ ಅಂತ ಹೇಳಿದರೆ ಯಾವುದೋ ಒಂದು ಯಾಂತ್ರಿಕವಾಗಿರತಕ್ಕಂತಹ ಆರಾಧನೆ ಆಗಿಬಿಟ್ಟಿದೆ. ಒಳಗಿರತಕ್ಕಂತಹ ಕಶ್ಮಲಗಳನ್ನು ತೊಳಿಲಿಕ್ಕೆ ನಮ್ಮ ಹತ್ರ ಪುರುಸೋತಿಲ್ಲ. ಬಾಹ್ಯವಾಗಿರತಕ್ಕಂತಹದ್ದನ್ನು ನಾವು ಏನೋ ಅದಕ್ಕೆ ಚೆನ್ನಾಗಿ ಕಾಣಬೇಕು ಅಂತ ಹೇಳಿಕೊಂಡು ಏನು ಮಾಡ್ತೇವೆ, ಅದಕ್ಕೆ ಏನೇನೋ ವ್ಯವಸ್ಥೆಗಳುಂಟು. ಬಾಹ್ಯವಾಗಿ ಚೆನ್ನಾಗಿ ಕಾಣಬೇಕು, ನನ್ನ ಸೌಂದರ್ಯ ಅದು ಒಂದಷ್ಟು ಹೊರಗಿನ ಬಾಹ್ಯವಾಗಿರತಕ್ಕಂತಹ ವ್ಯಕ್ತಿಗಳಿಗೆ ಅದು ಚೆನ್ನಾಗಿ ಕಾಣಬೇಕು ಎಂಬಂತಹ ದೃಷ್ಟಿಯಿಂದಾಗಿ ನಮ್ಮಲ್ಲಿ ಏನಿದೆ ಅಂತಂದರೆ ಬಾಹ್ಯ ಸೌಂದರ್ಯಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳಿದೆ. ಏನೇನೋ ಹಾಕಿಕೊಳ್ತೇವೆ, ಎಲ್ಲೆಲ್ಲಿ ಕಣ್ಣಿಗೆ ಕಾಣದ್ದೆಲ್ಲ ಹಾಕಿಕೊಳ್ಳಿಕ್ಕೆ ಶುರು ಮಾಡ್ತೇವೆ. ಎಷ್ಟು ಅಂತ ಕೇಳಿದರೆ ಅದಕ್ಕೋಸ್ಕರವಾಗಿ ಸಾವಿರಾರು ಗಟ್ಟಲೆ ರೂಪಾಯಿಗಳನ್ನು ಬೇಕಾದರೂ ಖರ್ಚು ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಯಾಕೆ? ಬಾಹ್ಯ ಸೌಂದರ್ಯದ ವ್ಯವಸ್ಥೆಯನ್ನು ಅನುಸರಿಸಿಕೊಂಡಿದ್ದೇವೆ. ಆದರೆ ಆಂತರಿಕ ಸೌಂದರ್ಯ ಯಾರಿಗೂ ಬೇಕಾಗಿಲ್ಲ.
ವಾಸ್ತವಿಕವಾಗಿ ಒಳಗಿರತಕ್ಕಂತಹ ಒಂದು ಸೌಂದರ್ಯ ಅದರ ಕೊಳೆಯನ್ನ ಕಶ್ಮಲವನ್ನ ನಾವು ಯಾವತ್ತೂ ಕೂಡ ನಮಗೆ ಕ್ಲೀನ್ ಮಾಡಬೇಕು ಅಂತ ಅನಿಸಿಲ್ಲ. ಯಾಕೆ ಅಂತಂದ್ರೆ ನನಗೆ ಒಳಗೆ ಕೊಳೆ ಉಂಟು ಅಂತ ಗೊತ್ತಿಲ್ಲ. ಮನಸ್ಸಲ್ಲಿರತಕ್ಕಂತಹ ಕೊಳೆಯನ್ನ ಯಾವತ್ತೂ ಕೂಡ ಒಂದು ಕ್ಷಣವೂ ಕೂಡ ನಾವು ಅದನ್ನ ವಿವೇಚನೆ ಮಾಡಲಿಕ್ಕೂ ಹೋಗಲಿಲ್ಲ. ನನ್ನ ಒಳಗೆ ಮನಸ್ಸಿನ ಒಳಗೆ ಕೊಳೆ ಇದೆಯೋ ಕಶ್ಮಲ ಇದೆಯೋ ಇಲ್ಲವೋ ಎಂಬಂತಹ ಕಿಂಚಿತ್ತೂ ಕೂಡ ಅವಲೋಕನೆ ನಮಗೆ ಬರಲಿಲ್ಲ. ಅದಕ್ಕೋಸ್ಕರವಾಗಿ ಏನು ಮಾಡಿದೆವು ಅಂತ ಕೇಳಿದ್ರೆ, ಬಾಹ್ಯವಾಗಿರತಕ್ಕಂತಹ ಸೌಂದರ್ಯದಲ್ಲಿ ನಾವು ಮಗ್ನರಾಗಿ ಅದರ ಹಿಂದೆ ನಾವು ಹೊರಟು ಬಿಟ್ಟೆವು. ಇದರನ್ನ ನಮಗೆ ತೋರಿಸಿಕೊಟ್ಟದ್ದು ಒಳಗಿರತಕ್ಕಂತಹ ಕಶ್ಮಲವನ್ನ, ಒಳಗಿರತಕ್ಕಂತಹ ಏನು ಕೊಳೆಗಳನ್ನ ದೂರ ಮಾಡಲಿಕ್ಕಿರತಕ್ಕಂತಹ ಒಂದೇ ಒಂದು ಮಾರ್ಗ, ಅದು ಭಕ್ತಿ ಮಾರ್ಗ. ಅದನ್ನು ಕೊಟ್ಟಿರತಕ್ಕಂತಹ ತೋರಿಸಿರತಕ್ಕಂತಹದ್ದು ದಾಸರು. ಇದನ್ನ ಅವಲೋಕನ ಮಾಡಬೇಕು, ಇದನ್ನು ನೋಡಬೇಕು. ಇದನ್ನ ಯಾವಾಗ ನಾವು ಅರ್ಥೈಸಿಕೊಳ್ತೇವೆ ಆವಾಗ ನಮಗೆ ಭಗವಂತ ಅರ್ಥ ಆಗ್ತಾನೆ. ಮೊದಲಿಗೆ ಹೇಳಿದೆಲ್ವ, ನನಗೆ ಈ ಬಾಹ್ಯ ಸೌಂದರ್ಯ, ನನ್ನ ದೇಹದ ಸೌಂದರ್ಯ ಚೆನ್ನಾಗಿರಬೇಕು. ಇದು ನಾಳೆ ಹೋಗ್ತದೆ ಅಂತ ಗೊತ್ತುಂಟು. ಯಾಕೆ ಅಂತಂದ್ರೆ ನಾನು ಹುಟ್ಟಿದಾಗ ನನ್ನಲ್ಲಿ ಏನು ಸೌಂದರ್ಯ ಇತ್ತೋ ಅದು ಈಗ ಇಲ್ಲ. ಯಾಕಿಲ್ಲ? ಹುಟ್ಟಿದ ಮಗುವಿನ ಸೌಂದರ್ಯ ಅದು ಅಲ್ಲಿಯ ತನಕ ಮಾತ್ರ ಇತ್ತು. ಈ ಸೌಂದರ್ಯ ಯಾವಾಗ ಹೋಯಿತು ಅಂತ ಕೇಳಿದ್ರೆ, ನಾನು ಯಾವತ್ತು ಬೆಳೀತಾ ಹೋದ್ನೋ ಆವಾಗ ನನ್ನ ಹೊರಗಿನ ಬಾಹ್ಯವಾಗಿರ್ತಕ್ಕಂತಹ ಸೌಂದರ್ಯ ಅದು ಹಾಳಾಗ್ತಾ ಬಂತು. ಬಾಹ್ಯ ಸೌಂದರ್ಯವನ್ನ ವರ್ಧನೆ ಮಾಡಲಿಕ್ಕೆ, ಜಾಸ್ತಿ ಮಾಡಲಿಕ್ಕೆ ಬೇಕಾದಷ್ಟು ಕ್ರೀಮ್ಗಳು ಅಥವಾ ಇದು ಬೇಕಾದಷ್ಟಿದೆ. ಒಳಗಿನ ಸೌಂದರ್ಯವನ್ನ ಒಂದು ಕ್ಷಣವೂ ಕೂಡ ವಿವೇಚನೆ ನಾವು ಮಾಡಲಿಲ್ಲ. ನನ್ನಲ್ಲಿ ಒಳಗಿನ ಆ ಕಶ್ಮಲವನ್ನ, ಧೂಳನ್ನ ದೂರ ಮಾಡಲಿಕ್ಕೆ ಬೇಕಾದಷ್ಟು ಸಲಕರಣೆಗಳಿದೆ. ಅದು ಯಾವುದು ಅಂತ ಕೇಳಿದ್ರೆ ಇದೆ. ದಾಸರುಗಳು ಕೊಟ್ಟಿರತಕ್ಕಂತಹದ್ದು, ವ್ಯಾಸರು ಕೊಟ್ಟಿರತಕ್ಕಂತಹ ಉಪಯೋಗ, ಅದಕ್ಕೆ ಕೊಟ್ಟಿರತಕ್ಕಂತಹ ಸಾಮಗ್ರಿಗಳು ಬೇಕಾದಷ್ಟಿದೆ. ಅದನ್ನ ಒಂದು ಕ್ಷಣ ನಾನು ಅವಲೋಕನ ಮಾಡಿದ್ರೆ ನನ್ನ ಒಳಗಿರತಕ್ಕಂತಹ ಸೌಂದರ್ಯವೂ ಕೂಡ, ನಾವು ಹೊರಗೆ ಸೌಂದರ್ಯವಾಗಿದ್ದೇನೆ, ನಾನು ಹೊರಗಡೆಯಿಂದ ಚಂದ ಕಾಣ್ತಾ ಇದ್ದೇನೆ. ಹೊರಗಡೆಯಿಂದ ಚಂದ ಕಾಣ್ತಾ ಇದ್ದೀಯಲ್ವಾ? ಹೊರಗಡೆಯಿಂದ ಮಾತ್ರ ಚಂದ ಕಾಣ್ತಾ ಇದ್ದಿ, ಒಳಗಡೆ ನಿನ್ನ ಚಂದ ಯಾವುದಕ್ಕೂ ಬೇಡ. ಯಾಕೆ ಅಂತಂದ್ರೆ ಒಳಗಿನ ಚಂದ ಕಟ್ಟಿಕೊಂಡೇನಾಗ್ಬೇಕು ನಿನಗೆ? ಒಳಗಿನ ಸೌಂದರ್ಯವನ್ನ ನಾನು ನೋಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕೆ ಅಂತಂದ್ರೆ ಒಳಗಿನ ಸೌಂದರ್ಯ ಉಂಟೋ ಇಲ್ಲವೋ ನಾನು ಇದ್ದಾದ್ರೂ ಏನಾಗಬೇಕು, ಇಲ್ಲಾದ್ರೂ ಏನಾಗಬೇಕು, ಬೇಕಾಗಿಲ್ಲ. ಇಷ್ಟು ನಾವು ಚಿಂತನೆಯಲ್ಲಿದ್ದೇವೆ. ಅದಕ್ಕೋಸ್ಕರವಾಗಿ ಈ ಬಾಹ್ಯವಾಗಿರತಕ್ಕಂತಹ ಕಶ್ಮಲಗಳನ್ನು ಹೇಗೋ ನಾವು ಅದಕ್ಕೆ ಸೋಪಿದೆ ಅಥವಾ ಇನ್ನೇನೋ ಅದಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳಿದೆ. ಈ ಚರ್ಮವನ್ನ, ಈ ಹೊರಗಿನ ಏನು ಒಂದು ರೀತಿಯಾಗಿ ತಟ್ಟಿರಾಯ, ಈ ಚರ್ಮವನ್ನ ಇದಕ್ಕೆ ನಾನು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡ್ತೇನೆ, ಇದಕ್ಕೇನೇನೋ ಹಾಕಿಕೊಳ್ತೇನೆ, ಇದಕ್ಕೆ ಏನೆಲ್ಲ ಸಿಗ್ತದೆ ಎಲ್ಲ ಒಂದು ಪ್ರಯೋಗ ಮಾಡಲಿಕ್ಕೆ ಶುರು ಮಾಡ್ತೇನೆ. ಯಾಕೆ ಅಂತಂದ್ರೆ ಇದು ಒಳ್ಳೆಯ ಪ್ರಯೋಗಶಾಲೆ. ದೇಹ ಪ್ರಯೋಗಶಾಲೆ. ಇದನ್ನ ಅವನು ಹೇಳಿದ, ಇವನು ಹೇಳಿದ, ಅವರು ಹೇಳಿದ್ರು, ಇವರು ಹೇಳಿದ್ರು, ಅಡ್ವರ್ಟೈಸ್ಮೆಂಟ್ ಬಂತು, ಅದಕ್ಕೋಸ್ಕರವಾಗಿ ಪ್ರಯೋಗ ಮಾಡುವ. ಇವತ್ತೊಂದು ದಿವಸ ನಾನು ನಾಳೆಯಿಂದ ಇದನ್ನು ಹಾಕಿಕೊಂಡು ಹೋದರೆ ನಾನು ಚೆನ್ನಾಗಿ ಕಾಣಬಹುದೇನು ಅಂತ. ಸರಿ, ಅದು ಒಂದು ಆಗಲಿ ಅಂತ ಹೇಳಿಕೊಂಡು ಈ ವ್ಯವಸ್ಥೆಯಿಂದ ಓಡ್ತಾ ಇರ್ತೇವೆ. ಇದು 60 ವರ್ಷ 40 ವರ್ಷ, ನಾನು ಮೊದಲು ಚೆನ್ನಾಗಿದ್ದೆ, 20 ವರ್ಷದವನಿದ್ದಾಗ ಚೆನ್ನಾಗಿದ್ದೆ, 38 ವರ್ಷ ಆದಾಗ ಯಾಕೆ ಹೀಗಾಯಿತು, 60 ವರ್ಷ ಆದಾಗ ಯಾಕೆ ಈ ಚರ್ಮ ಸುಕ್ಕುಗಟ್ಟಿತು, ಯಾಕೆ ನೆರಿಗೆಗಳು ಬೀಳಲಿಕ್ಕೆ ಶುರುವಾಯಿತು, ಯಾಕೆ ಈ ದೇಹದಲ್ಲಿರ್ತಕ್ಕಂತಹ ಸೌಂದರ್ಯ ಮಾಸ್ತಾ ಬಂತು? ಒಮ್ಮೆ ನಾವಾದರೂ ಯಾವತ್ತಾದರೂ ಚಿಂತನೆ ಮಾಡಿದ್ದೇವೆಯಾ? ಇಲ್ಲ. ನನಗೆ ಈ ದೇಹದಲ್ಲಿ ನನಗೆ 15 ವರ್ಷ ಇದ್ದಾಗ ಬೇಕಾದಷ್ಟು ಕೆಲಸಗಳನ್ನು ಮಾಡಿದ್ದೆ. ಕಲ್ಲನ್ನು ಎತ್ತಿದ್ದೆ. 20 ವರ್ಷದವನಿದ್ದಾಗ ಒಂದು 25 kg ಅಕ್ಕಿಯನ್ನು ಎತ್ತಿದ್ದೆ, 50 kg ಎತ್ತಿಕೊಂಡು ಹೋಗಿದ್ದೆ, ಏನು ಬೇಕಾದರೂ ಮಾಡಿದ್ದೆ. ಅದೇ 60 ವರ್ಷ ಆಗ್ತಾ ಬಂದಾಗ ಒಂದು 5 kg ಸಣ್ಣ ಚೀಲವನ್ನು ಕೂಡ ಎತ್ತಿಕೊಂಡು ಬರ್ಲಿಕ್ಕೆ ನನ್ನ ಹತ್ರ ಆಗ್ತಾ ಇಲ್ಲ. ಯಾಕೆ? ಅಲ್ಲಿರ್ತಕ್ಕಂತಹ ಸಾಮರ್ಥ್ಯ ಇಲ್ಲಿ ಯಾಕಿಲ್ಲ?
ಅಲ್ಲಿರತಕ್ಕಂಥ ಸೌಂದರ್ಯ ಈಗ ಯಾಕೆ ಹೋಯಿತು? 15 ವರ್ಷ ಯುವಕನಾಗಿದ್ದಾಗ ನಾನು ಎಲ್ಲರಿಗೂ ಚೆನ್ನಾಗಿ ಕಾಣ್ತಾ ಇದ್ದೆ, 38-40 ವರ್ಷ ಆದಾಗ ನಾನು ಯಾಕೆ ಯಾರಿಗೂ ಕೂಡ ಚೆನ್ನಾಗಿ ಕಾಣ್ತಾ ಇಲ್ಲ? ಈ ವ್ಯವಸ್ಥೆಯಲ್ಲಿ ಒಂದು ಕ್ಷಣ ನಾವು ಅವಲೋಕನ ಮಾಡಿದಾಗ ನಮಗೆ ದಾಸರುಗಳ ವಸ್ತುನಿಷ್ಠವಾಗಿರತಕ್ಕಂತಹ ಅವರು ಯಾವ ಕಾರಣಕ್ಕೋಸ್ಕರವಾಗಿ ದಾಸರುಗಳು ನಮ್ಮಲ್ಲಿಯ ತನಕ ಇಳಿದು ಬಂದರು ಎಂಬುದನ್ನು ನಾವು ಅರ್ಥೈಸಿಕೊಳ್ತೇವೆ. ದಾಸರು ನಮಗೆ ಮಾಡಿದಂತಹ ಉಪಕಾರ ಇದೆ. ದಾಸರನ್ನ ಒಂದು ಕ್ಷಣ ನಾವು ಅರ್ಥೈಸಿಕೊಂಡೆವು ಅಂತ ಹೇಳಿದರೆ ಆವಾಗ ನಮಗೆ ಗೊತ್ತಾಗ್ತದೆ. ಇನ್ನೊಂದೇನು ಅಂತ ಕೇಳಿದರೆ, ಬೇಕಾದಷ್ಟು ಸುಳಾದಿಗಳನ್ನು ಮಾಡಿದ್ದಾರೆ, ಉಗಾಭೋಗ ಸುವಾದಿಗಳು ಬೇಕಾದಷ್ಟು ಹೀಗೆ ಮಾಡಿರತಕ್ಕಂತಹದ್ದು ದಾಸರುಗಳ ಒಂದು ಶ್ರೇಷ್ಠ. ಮತ್ತೊಂದು ಏನು ಅಂತ ಕೇಳಿದರೆ, ಈ ದಾಸರುಗಳ ಭಾಷೆ ಅತ್ಯಂತ ಸರಳ, ತುಂಬ ಸುಲಭವಾಗಿರತಕ್ಕಂತಹ ಶೈಲಿಯನ್ನು ಅನುಸರಿಸಿರತಕ್ಕಂಥವರು ದಾಸರುಗಳು. ನೇರವಾಗಿರತಕ್ಕಂತಹ ಮಾತು, ಕಠಿಣವಾಗಿರತಕ್ಕಂತಹ ಕೆಲವು ಸಂದರ್ಭದಲ್ಲಿ ತುಂಬ ಕಠಿಣವಾಗಿರತಕ್ಕಂತಹ ಪದ. ಇನ್ನೊಂದು ಏನು ಅಂತ ಕೇಳಿದ್ರೆ, ಕಠಿಣವಾಗಿರತಕ್ಕಂತಹ ರೀತಿಯಲ್ಲಿ ಮಾತನಾಡಿಬಿಡ್ತಾರೆ, ನೇರ ನುಡಿ. ಯಾಕೆ ಅಂತಂದರೆ ಅಷ್ಟು ಅದು ನಮಗೆ ಜೀವನಿಗೆ ಅಥವಾ ವ್ಯಕ್ತಿಗೆ ಅದರ ಆಂತರ್ಯ ಅರ್ಥ ಆಗಬೇಕು ಅಂತ. ಈ ಜೀವನ ಆಂತರ್ಯ, ಅದರಲ್ಲಿರತಕ್ಕಂತಹ ಜಗತ್ತಿನಲ್ಲಿರತಕ್ಕಂತಹ ಆಂತರ್ಯ ಯಾವಾಗ ನಮಗೆ ಅರ್ಥವಾಗ್ತದೋ ಆವಾಗ ದಾಸರು ಮಾಡಿರತಕ್ಕಂತಹ ಏನೆಲ್ಲ ಈ ಉಗಾಭೋಗಗಳಾಗಲಿ ಅಥವಾ ಇನ್ನಿತರ ಯಾವುದೆಲ್ಲ ಇದೆ ಅದು ನಮಗೆ ವಸ್ತುನಿಷ್ಠವಾಗಿ ಹೃದಯ ಅನ್ನಿಸಿಕೊಳ್ಳೋದು. ಇಲ್ಲದಿದ್ದರೆ ಯಾವ ಕಾಲಕ್ಕೂ ಕೂಡ ಇದರ ನಾವು ಹಿಂದೆ ಹೋಗೋದೇ ಇಲ್ಲ. ಯಾಕೆ? ಈ ದಾಸರುಗಳ ಹಿಂದೆ ದಾಸರುಗಳ ಆಂತರ್ಯವನ್ನ ಅರ್ಥ ಮಾಡಿಕೊಂಡಾಗ ನಮಗೆ ಅವರ ವ್ಯವಸ್ಥೆ ನಮಗೆ ಅರ್ಥ ಆಗುವಂತಹದ್ದು. ಇದು ಹೇಳ್ತಾರೆ. ಇದಾದ ಮೇಲೆ ದಾಸ ಸಾಹಿತ್ಯ ಕೇವಲ ಸಂಗೀತಕ್ಕೋಸ್ಕರ ಹೇಳಿದಂತಹ ಮಾತುಗಳೆಲ್ಲ ಇದೆ. ಯಾವುದೂ ಕೂಡ ದಾಸರುಗಳು ಹೇಳಿದಂತಹ ಮಾತುಗಳು ಕೇವಲ ಯಾವುದೋ ಒಂದು ಏನು ಸಂಗೀತವನ್ನಿಟ್ಟುಕೊಂಡು ಇಲ್ಲದಿದ್ದರೆ ಏನಾಗ್ತದೆ ಅಂತ ಕೇಳಿದ್ರೆ ನಮಗೆ ಪದಚ್ಛೇದದ ವಿಭಾಗವು ನಮಗೆ ಗೊತ್ತಾಗುವುದಿಲ್ಲ. ಇಲ್ಲದಿದ್ದರೆ ಏನಾಗ್ತದೆ ಅಂತ ಕೇಳಿದ್ರೆ ದಾಸರುಗಳು ಚೆನ್ನಾಗಿರ್ತಕ್ಕಂತಹ ವ್ಯವಸ್ಥೆಯಲ್ಲೇ ಮಾಡಿರ್ತಾರೆ. ಯಾದವನಿ ಯದುಕುಲನಂದನ ಮಾಧವ ಮಧುಸು ಧನಬಾರು ಅಂತ ಹೇಳಿಕೊಂಡು ನಾವು ಸಂಗೀತದಲ್ಲಿ ಅದನ್ನು ಪದಚ್ಛೇದ ಮಾಡಿಬಿಡ್ತೇವೆ. ಇಲ್ಲದಿದ್ದರೆ ಶುಕ್ಲ ಬರ ದರ ಹೀಗೆ ಪದಚ್ಛೇದದ ಹಿನ್ನೆಲೆ ಇಲ್ಲ ಅಂತಾದರೂ ಕೂಡ ನಾವು ಅದಕ್ಕಿಂತ ನಿಕೃಷ್ಟವಾಗಿರತಕ್ಕಂತಹ ಅರ್ಥವನ್ನು ಮಾಡಬೇಕಾಗ್ತದೆ. ಯಾಕೆ ಅಂತಂದರೆ ದಶರಾಮಶರ ಇದ್ದಲ್ಲಿ ದಶರಾಮಶರ ಅಂತ ಮಾಡಿಬಿಟ್ರೆ ಅರ್ಥವೇ ವ್ಯತ್ಯಾಸವಾಗಿ ಅದರಲ್ಲಿರ್ತಕ್ಕಂತಹ ಏನು ಪದಗಳಿದೆ ಇದು ವ್ಯತ್ಯಾಸವಾಗುತ್ತೆ. ಇದೇ ರೀತಿಯಾಗಿ ದಾಸ ಸಾಹಿತ್ಯವನ್ನು ಅರ್ಥೈಸಿಕೊಳ್ಳಬೇಕು ಅಂತ ಹೇಳ್ತಾರೆ. ದಾಸ ಸಾಹಿತ್ಯ ಅಷ್ಟು ಸುಲಭದಲ್ಲಿ ಎಲ್ಲವನ್ನು ನಾನು ತಿಳ್ಕೊಂಡಿದ್ದೇನೆ ಅಂತ ಹೇಳಿದ ತಕ್ಷಣ ನನಗೆ ಅರ್ಥ ಆಗಬೇಕು ಅಂತಿಲ್ಲ. ನಾನು ಸಂಸ್ಕೃತವನ್ನು ತಿಳ್ಕೊಂಡಿದ್ದೇನೆ ಹಾಗೆ ಅಂತೇಳಿ ದಾಸ ಸಾಹಿತ್ಯ ನನಗೆ ಅರ್ಥವಾಗಲಿ ಸಾಧ್ಯವೇ ಇಲ್ಲ. ದಾಸ ಸಾಹಿತ್ಯ ಅರ್ಥ ಆಗಬೇಕು ಅಂತಾದರೂ ಕೂಡ ಆವಾಗ ಅದರ ನಮಗೆ ತುಂಬ ಕಷ್ಟ ಇದೆ. ಅದಕ್ಕೋಸ್ಕರವಾಗಿ ಆ ದಾಸ ಸಾಹಿತ್ಯದ ಹಿಂದೆ ಯಾವಾಗ ನಾವು ಹೋಗ್ತೇವೆ ಆವಾಗ ನಮಗೆ ಗೊತ್ತಾಗ್ತದೆ. ಅದಕ್ಕೋಸ್ಕರವಾಗಿ ದಾಸರ ಮಾತುಗಳು ವಾಸ್ತವಿಕವಾಗಿ ತತ್ವನಿಷ್ಠವಾಗಿರತಕ್ಕಂತಹ ಮಾತು, ನೇರವಾಗಿರತಕ್ಕಂತಹ ಮಾತು. ದಾಸರುಗಳು ಯಾರನ್ನೂ ಒಬ್ಬರನ್ನ ಓಲೈರಿಕೆಗೋಸ್ಕರವಾಗಿ ಹೇಳಿರತಕ್ಕಂತಹದ್ದಲ್ಲ. ಯಾವುದೋ ಇವನಿಗೆ ಒಳ್ಳೆದಾಗಲಿ ಅವನಿಗೆ ಒಳ್ಳೆದಾಗಲಿ ಯಾರನ್ನೂ ಒಬ್ಬರನ್ನ ಓಲೈಕೆಗೋಸ್ಕರವಾಗಿ ದಾಸರುಗಳು ಯಾವತ್ತೂ ಕೂಡ ಒಂದು ಮಾತನ್ನು ಹೇಳಿದ್ದಲ್ಲ. ಭಗವಂತನ ಪ್ರೀತರಾಗಲಿ, ಭಗವಂತನಿಗೆ ಪ್ರೀತನಾಯಿತು ಅಂತಾದರೆ ವಾಸ್ತವಿಕವಾಗಿ ನಮಗೆ ಗೊತ್ತಾಗ್ತದೆ ಅಂತ ಹೇಳಿಕೊಂಡು ಹೀಗೆ ವಸ್ತುನಿಷ್ಠವಾಗಿರತಕ್ಕಂತಹ ಮಾತನ್ನು ಹೇಳಲಿಕ್ಕೆ ಹೊರಟಿರತಕ್ಕಂಥವರು ದಾಸರುಗಳು. ಹೇಳ್ತಾರೆ ಅವರ ಕೃತಿಗಳು ಆ ಸಾಮಾನ್ಯ ಜನತೆಯ ಜೀವನದ ಸುಧಾರಣೆ. ಈ ಒಂದು ಧ್ಯೇಯ ವಾಕ್ಯ ಏನು ಅಂತ ಕೇಳಿದರೆ ಸಾಮಾನ್ಯನಾಗಿರತಕ್ಕಂತಹ ಜೀವನ ಅದು ಸುಧಾರಿಸಬೇಕು.
ಈ ಒಂದು ವಾಸ್ತವಿಕವಾಗಿರತಕ್ಕಂತಹ ವಸ್ತುನಿಷ್ಠವಾಗಿರತಕ್ಕಂತಹ ಒಂದು ಧ್ಯೇಯೋದ್ದೇಶದಿಂದಾಗಿ ಹೊರಟಿರತಕ್ಕಂತಹದ್ದು ಇದು ದಾಸ ಸಾಹಿತ್ಯ, ಭಕ್ತಿ ಸಾಹಿತ್ಯ, ಮತ್ತೆ ತಾತ್ವಿಕ ಸಾಹಿತ್ಯ, ಮತ್ತೆ ಸಾಹಿತ್ಯಿಕ, ಹೀಗೆ ಯಾವ ವಚನಗಳನ್ನು ಇಟ್ಟುಕೊಂಡರೂ ಕೂಡ ನಮಗೆ ಹರಿದಾಸರ ಉಪಕಾರ ಗೊತ್ತಾಗ್ತದೆ. ಹರಿದಾಸರು ಇದನ್ನೆಲ್ಲ ನಾವೀಗ ವಾಸ್ತವಿಕವಾಗಿ ನೋಡಲಿಕ್ಕೆ ಹೊರಟಿರತಕ್ಕಂತಹದ್ದು ಹರಿಕಥಾಮೃತ ಸಾರ. ಹರಿಕಥಾಮೃತ ಸಾರ ಇದು ಸುಲಭವಾಗಿ ನಾನು ಇದನ್ನು ಅರ್ಥೈಸಿಕೊಳ್ತೇನೆ ಅಂತ ಹೇಳಿದ್ರೆ ಏನು, ನನಗೆ ಸಂಸ್ಕೃತ ಗೊತ್ತಿದೆ, ನಾನು ಇದನ್ನು ಅರ್ಥೈಸಿಕೊಳ್ತೇನೆ, ಏನೂ ಗೊತ್ತಾಗೋದಿಲ್ಲ. ಸಂಸ್ಕೃತದ ಹಿನ್ನೆಲೆಯೂ ಬೇಕು, ಅದರ ಜೊತೆಗೆ ಎಲ್ಲ ತಾತ್ವಿಕವಾಗಿ ಉಪನಿಷತ್ತಿನ ಹಿನ್ನೆಲೆ ಬೇಕು, ಅದೇ ರೀತಿಯಾಗಿ ವ್ಯಾಸರ ಹಿನ್ನೆಲೆ, ಸೂತ್ರದ ಹಿನ್ನೆಲೆ, ಭಾಷ್ಯದ ಹಿನ್ನೆಲೆ ಉಂಟು ಅಂತಾದರೆ ಮಾತ್ರ ನಾವು ಇದನ್ನು ಅರ್ಥೈಸಿಕೊಳ್ಳಲಿಕ್ಕಾಗಲಿ. ಯಾವುದೂ ಇಲ್ಲ, ನನಗೆ ಇದು ಯಾವುದೂ ಬೇಡ, ದಾಸ ಸಾಹಿತ್ಯವನ್ನೇ ಒಂದೇ ಅರ್ಥೈಸಿಕೊಳ್ತೇನೆ, ಆಗ್ಬೋದು, ಅದು ಆಗ್ಬೋದು. ಯಾಕೆ ಅಂತಂದರೆ ನನಗೆ ಕನ್ನಡ ಸಂಸ್ಕೃತ ಅರ್ಥ ಆಗೋದಿಲ್ಲ, ಅದಕ್ಕೋಸ್ಕರವಾಗಿ ಕನ್ನಡವನ್ನು ಇಟ್ಟುಕೊಂಡು ನಾನು ಭಗವಂತನ ಬಗ್ಗೆ ತಿಳ್ಕೊಳ್ತೇನೆ ಅಂತ ಹೇಳಿದರೆ ಆಗ್ಬೋದು. ಅದಕ್ಕೋಸ್ಕರವಾಗಿ ಆದರೂ ಕೂಡ ನಾವು ದಾಸ ಸಾಹಿತ್ಯವನ್ನು ಅರ್ಥೈಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಹೀಗೆ ನೇರವಾಗಿ ಸಿದ್ಧಾಂತದ ಪ್ರಚಾರವನ್ನು ವ್ಯಾಸರಾಜರು ಮೊದಲಿಗೆ ಆರಂಭ ಮಾಡಿದ್ದು, ಸಿದ್ಧಾಂತವನ್ನು ಪ್ರಾರಂಭ ಮಾಡಿದ್ದು ಮಧ್ವರು. ಅದಾದ ಮೇಲೆ ಅದರ ಮುಂದೆ ನರಹರಿ ತೀರ್ಥರು, ಋಷಿಕೇಶ ತೀರ್ಥರು, ಜಯತೀರ್ಥರು, ಪದ್ಮನಾಭ ತೀರ್ಥರು, ಹೀಗೆ ಅವರ ಪರಂಪರೆ ಬೆಳೆದು ಬಂದಿರತಕ್ಕಂತಹದ್ದು. ವ್ಯಾಸರಾಜರು, ರಾಘವೇಂದ್ರ ತೀರ್ಥರು, ಹೀಗೆ ಆ ಪರಂಪರೆಯನ್ನು ಬೆಳಗಿರತಕ್ಕಂತಹ ಒಂದು ವ್ಯವಸ್ಥೆ. ಅದಾದ ಮೇಲೆ ವೆಂಕಟದಾಸರು, ವಿಜಯದಾಸರು, ಗೋಪಾಲದಾಸರು, ಇವರೆಲ್ಲರೂ ಕೂಡ ಮೂಲ ಯಾವುದು ಅಂತ ಕೇಳಿದ್ರೆ ಮಧ್ವರು. ಅದರ ನಂತರ ಅದರ ಬೇರುಗಳು, ಅದರ ಮೂಲ ಚೆನ್ನಾಗಿ ಉಂಟು ಅಂತಾದರೆ, ಬೇರು ಚೆನ್ನಾಗಿದೆ ಅಂತಾದರೆ ಮರ ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ. ಮರ ಅದು ಗಟ್ಟಿಯಾಗಿ ನಿಲ್ಲಬೇಕು ಅಂತಾದರೆ ಅದಕ್ಕೆ ಯಾವುದು ಗಟ್ಟಿ ಬೇಕು ಅಂತ ಕೇಳಿದರೆ ಬೇರು ಗಟ್ಟಿ ಬೇಕು. ಬಿಲ್ಡಿಂಗ್ ಎಷ್ಟು ಬೇಕಾದರೂ ಕಟ್ತೇನೆ ಅಂತ ಹೇಳಿದರೆ, ನಾನು ಭೂಮಿಯ ಮೇಲಿಂದ ಕಟ್ತೇನೆ ಅಂತ ಹೇಳಿದರೆ ಆ ಬಿಲ್ಡಿಂಗಿಗೆ ಆಯಸ್ಸಿಲ್ಲ, ಅದು ಇವತ್ತಲ್ಲ ನಾಳೆ ಬಿದ್ದು ಹೋಗುವಂತಹದ್ದೇ. ಅದೇ ಅದರಿಗೆ ಅಡಿಪಾಯ ತುಂಬ ಅಧಿಕವಾಗಿ ಒಳ್ಳೆ ರೀತಿಯಲ್ಲಿ ಹಾಕಿದ ಅಂತಾದರೆ ಆ ವ್ಯವಸ್ಥೆ ತುಂಬ ಉತ್ಕೃಷ್ಟವಾಗಿ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ. ಹೀಗೆ ಆ ಹರಿದಾಸ ಸಾಹಿತ್ಯವನ್ನು ಬೆಳಗಿ ನಮ್ಮಲ್ಲಿಯ ತನಕ ಹುಟ್ಟಿರತಕ್ಕಂತಹ ದಾಸರು ನಮಗೆ ಉಪಕಾರ ಮಾಡಿದಂತಹ ದಾಸರುಗಳು ನಮಗೆ ಸ್ಮರಿಸಲು ಯೋಗ್ಯರು. ಅವರನ್ನು ಸದಾ ಕಾಲದಲ್ಲೂ ಕೂಡ ಚಿಂತನೆ ಮಾಡಬೇಕು ಎಂಬುದಾಗಿ ಹೇಳಿಕೊಂಡು, ಇನ್ನು ಮುಂದೆ ನಾಳೆಯಿಂದ ಆ ಹರಿಕಥಾಮೃತ ಸಾರದ ಕಿಂಚಿತ್ತಾಗಿರತಕ್ಕಂತಹ ಯಥಾಶಕ್ತಿ ಯಥಾಮತಿಯಾಗಿರತಕ್ಕಂತಹ ಚಿಂತನೆಯನ್ನು ನಡೆಸತಕ್ಕಂತಹ ಪ್ರಾಮಾಣಿಕವಾಗಿರತಕ್ಕಂತಹ ಪ್ರಯತ್ನವನ್ನು ಮಾಡುವ ಅಂತ ಹೇಳಿಕೊಂಡು ಇವತ್ತಿನ ಈ ದಾಸ ಸಾಹಿತ್ಯದ ಏನು ಪರಂಪರೆ ಅಥವಾ ಅದರಲ್ಲಿರತಕ್ಕಂತಹ ಚಿಂತನೆಗಳೇನಿದೆ ಅದನ್ನು ಇಲ್ಲಿಗೆ ಮುಗಿಸ್ತೇವೆ. ಶ್ರೀಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿರ್ಜಿತ ಪ್ರಿಯತಾಂ ಹೃದಯವಾಲಂ ವಿಷ್ಣುರ್ಮೇ ಪರಮಸ್ತು. ಶ್ರೀಕೃಷ್ಣಾರ್ಪಿತಮಸ್ತು.